ನಮ್ಮ ವರ್ಷಿಪ್ ಟೀಮ್ ಎಲ್ಲರೂ ನಾವು ಸೇರಿ ಪ್ರೇಯರ್ ಮಾಡೋಣ. ಹಾಲೆಲೂಯ. ಭಾಳ ಒಂದು ಸಂತೋಷದ ಒಂದು ಸಂದರ್ಭ, ಕರ್ತನನ್ನು ಆರಾಧಿಸುವಂಥದ್ದು. ಪ್ರಿಯರೇ, ದೇವರು ಕೊಟ್ಟಂಥ ಒಂದು ಕೃಪಾದಾನ, ದೇವರು ಕೊಟ್ಟಂಥ ಒಂದು ವರದಾನ, ಕರ್ತನನ್ನು ನಾವು ಆರಾಧಿಸುವಂಥದ್ದು. ಹಾಲೆಲೂಯ, ಹಾಲೆಲೂಯ. ಮಳೆಯ ವಾತಾವರಣ ಇದ್ದರೂ ಕೂಡ ಅದರ ಒಳಗಿಂದ ನೀವು ಕರ್ತನನ್ನು ಆರಾಧಿಸೋದಕ್ಕಾಗಿ ಬಂದಿದ್ದೀರಿ. ಇನ್ನು ಅನೇಕರು ಹೊರಟಿದ್ದಾರೆ ಬರೋದಕ್ಕಾಗಿ. ಖಂಡಿತವಾಗಿಯೂ ದೇವರು ನಮ್ಮನ್ನು ನಡೆಸ, ದೇವರು ಅವರನ್ನು ಕೂಡ ನಡೆಸ್ತಾರೆ, ಸಮಯದಲ್ಲಿ ಬರ್ತಾರೆ. ಈ ಸಮಯದಲ್ಲಿ ನಾವೊಂದು ಪ್ರಾರ್ಥನೆ ಮಾಡಿ ನಾವು ಕರ್ತನನ್ನು ಸ್ತುತಿಸುವುದಕ್ಕಾಗಿ ನಾವು ಸಿದ್ಧರಾಗೋಣ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ವಾಮಿ. ಈಗೋ ನಿನ್ನ ಮಕ್ಕಳು ನಾವಿಲ್ಲಿದ್ದೇವೆ ಸ್ವಾಮಿ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರೇ ನಿನ್ನನ್ನು ಆರಾಧಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮಲ್ಲಿ ಏನಾದರೂ ಕೊರತೆ ಇರುವುದಾದರೆ, ನೀನು ಬಯಸಿದ ರೀತಿಯಲ್ಲಿ ದೇವರು ನಿನ್ನನ್ನು ಘನಪಡಿಸುವುದಕ್ಕೆ ನಮ್ಮ ಹತ್ರ ಸಾಧ್ಯವಿಲ್ಲ ಆದರೆ ನಿನ್ನ ಕೃಪೆಯಿಂದಲೇ ನಮ್ಮನ್ನು ನಡೆಸು ಸ್ವಾಮಿ. ಕರ್ತ, ನಿನ್ನನ್ನು ಮಹಿಮೆ ಪಡಿಸುವಂತೆ ನಿನ್ನ ಕೃಪೆಯಿಂದಲೇ ನಮ್ಮನ್ನು ನಡೆಸು ಸ್ವಾಮಿ. ಈಗ ನಿನ್ನ ಸನ್ನಿಧಾನದಲ್ಲಿದ್ದೇವೆ, ನಿನ್ನ ಪ್ರಸನ್ನತೆ ಅಡಿಯಲ್ಲಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ತೇಜ ಸಾನ್ನಿಧ್ಯದ ಆ ಒಂದು ಅನುಭವದಲ್ಲಿ ನಾವು ನಿನ್ನನ್ನು ಸ್ತುತಿಸಿ ಆರಾಧಿಸುವಂತೆ ಎಲ್ಲರಿಗೂ ಸಹಾಯ ಮಾಡು. ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಯಾವುದೇ ಒಂದು ಡಿಸ್ಟ್ರಾಕ್ಷನ್, ಗಲಿಬಿಲಿಗಳು, ಎದ್ದು ಹೋಗುವಂಥದ್ದು, ಬರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಎದ್ದು ಬರುವಂಥ ಸಂಗತಿಗಳು ನಡೀಲೇಬಾರದು. ಯೇಸುವಿನ ನಾಮದಲ್ಲಿ ಒಂದು ಪವಿತ್ರಾತ್ಮನ ಒಂದು ಸಂತೋಷ, ಪವಿತ್ರಾತ್ಮನ ಒಂದು ಸಮಾಧಾನ, ಪವಿತ್ರಾತ್ಮನ ಒಂದು ಅನ್ಯೋನ್ಯತೆ ಯೇಸುವಿನ ನಾಮದಲ್ಲಿ ಸ್ಥಳದಲ್ಲಿ ನಾನು ಘೋಷಿಸ್ತಾ ಇದ್ದೇನೆ. ಟೋಟಲಿ ಹೋಲಿ ಸ್ಪಿರಿಟ್ ಕಂಟ್ರೋಲ್. ಥ್ಯಾಂಕ್ ಯು ಜೀಸಸ್. ರೈಟ್ ವ್ಯಕ್ತಿಗಳೇ ಈ ಸ್ಥಳಕ್ಕೆ ಬರಲಿ ದೇವರೇ. ನಿನ್ನ ಚಿತ್ತದ ವಿರುದ್ಧವಾದ ವ್ಯಕ್ತಿಗಳು ಬೇಡ ದೇವರೇ. ರೈಟ್ ವ್ಯಕ್ತಿಗಳೇ ಬಂದು ಕನೆಕ್ಟ್ ಆಗಲಿ. ತಂದೆಯು ಎಳೆಯೋದು ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಎಸ್ ಲಾರ್ಡ್, ಹೃದಯದಲ್ಲಿ ನಿನ್ನ ಪ್ರೇರೇಪಣೆಯನ್ನು ಹೊಂದಿದವರು ಸಭೆಯಾಗಿ ಸೇರಬೇಕು, ನಾನು ಕೂಡ ಕರ್ತನನ್ನು ಆರಾಧಿಸಬೇಕೆಂಬುದಾಗಿ ಇಚ್ಛೆ ಉಳ್ಳವರು ಬರಲಿ ಯೇಸುವಿನ ನಾಮದಲ್ಲಿ. ತಂದೆ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ನಾವು ಆರಾಧಿಸೋಣ. ರೆಡಿ? ಸಿದ್ಧವಿದ್ದೀರಾ? ಹಲೋ, ಸಿದ್ಧವಿದ್ದೀರಾ? ನಾನು ಒಂದು ಬಯಸಿದ್ದೇನೆ, ಇವತ್ತಿನ ಆರಾಧನೆ ಹೋದ ವಾರಕ್ಕಿಂತ ಇನ್ನೂ ವಿಭಿನ್ನವಾಗಿರ್ಬೇಕು. ಹಲ್ಲೆಲೂಯಾ. ಬರುವ ವಾರದ ಆರಾಧನೆ ಈ ವಾರಕ್ಕಿಂತಲೂ ಇನ್ನೂ ವಿಭಿನ್ನವಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದರೆ ನಾವು ಉನ್ನತಿಯಿಂದ ಉನ್ನತಿಗೆ ಹೋಗೋರು ಅಲ್ವಾ?
ಮೇಲನಿಂದ ಮೇಲಕ್ಕೆ ಹೋಗುವವರು ನಾವು. ಹಾಲೆಲೂಯ, ಹಾಲೆಲೂಯ. ದೇವ ಪ್ರಸನ್ನತೆಯ ಅನುಭವದಲ್ಲಿ ಭೂಲೋಕದಲ್ಲಿರುವಾಗ ದೇವ ಪ್ರಸನ್ನತೆಯ ಅನುಭವದಲ್ಲಿ ನಾವು ಮೇಲಿಂದ ಮೇಲಕ್ಕೆ ಹೋಗುವವರು, ಒಂದು ದಿವಸ ಬರುವಾಗ ಸೀದಾ ಹೋಗುವವ್ರೆ ಅಲ್ವಾ? ಅಲ್ವಾ? ಹಲೋ ಹಲೋ, ಗುಡ್ ಮಾರ್ನಿಂಗ್. ಚಹಾ ತಿಂಡಿ ಎಲ್ಲ ಆಗಿದಲ್ಲ? ಹಾಗಾದ್ರೆ ಸ್ಟ್ರಾಂಗ್ ಇದ್ದೀರಿ ಅಂತ ಆಯ್ತು. ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ಮುಖದಲ್ಲಿ ದೇವರ ಪ್ರಸನ್ನತೆ ಆನಂದವು ತೋರಿ ಬರಬೇಕು, ಆ ಕಳೆ ತೋರಿ ಬರಬೇಕು. ಓಕೆ, ನಾವು ಯಾರನ್ನು ಆರಾಧಿಸ್ಲಿಕ್ಕೆ ಬಂದಿದ್ದೇವೆ? ಯಾರನ್ನು ಆರಾಧಿಸ್ಲಿಕ್ಕೆ ಬಂದಿದ್ದೇವೆ? ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ಬೋದು. ಕೆಲವರು ಹೇಳ್ಬೋದು ಸರ್ವಶಕ್ತನನ್ನು, ಹೌದು. ಕೆಲವರು ಹೇಳ್ಬೋದು ನಾವು ಜೀವ ಸ್ವರೂಪನನ್ನು, ಹೌದು. ಕೆಲವರು ಹೇಳ್ಬೋದು ಸರ್ವಜ್ಞಾನಿಯನ್ನು, ಕೆಲವರು ಹೇಳ್ಬೋದು ಸರ್ವವ್ಯಾಪಿಯನ್ನು. ವಾವ್ ವಾವ್ ವಾವ್, ಎಲ್ಲವೂ ಆತನೇ. ಹಲೋ, ಎಲ್ಲವೂ ಆತನೇ. ಅಂಥ ದೇವರು ನಮ್ಮ ತಂದೆ ಮಾತ್ರವಲ್ಲದೆ, ನಮ್ಮ ದೇವರು ಮಾತ್ರವಲ್ಲದೆ ಆತ ನನ್ನ ನಿಮ್ಮ ತಂದೆಯಾಗಿದ್ದಾನೆ, ನನ್ನ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಎಷ್ಟೊಂದು ದೊಡ್ಡ ವಿಚಾರ ನೋಡಿ. ಇದು ಸಣ್ಣ ವಿಷಯವಾ? ಇದೊಂದು ದೊಡ್ಡ ವಿಚಾರ. ಇದರಲ್ಲಿ ದೈವಿಕ ಪ್ರೀತಿ, ದೇವರ ಪ್ರೀತಿಯನ್ನು ನಾವು ಗುರುತಿಸಿಕೊಳ್ಬೋದು. ನನ್ನ ನಿಮ್ಮನ್ನು ಪ್ರೀತಿಸಿದ ದೇವರಿಗೆ ನಾವು ಪ್ರೀತಿ ಮಾಡುವಂಥ ಒಂದು ವಿಧ ಎಂಥದ್ದಾಗಿರ್ಬೇಕು ಗೊತ್ತುಂಟ? ನಮ್ಮನ್ನು ಟೋಟಲ್ ಆಗಿ ಆತನಿಗೆ ಅರ್ಪಿಸಿ ಹೊಯ್ದು ಬಿಟ್ಟು, ಇನ್ನೊಂದು ಅರ್ಪಿಸಿ ಅನ್ನುವಾಗ ಹೊಯ್ದು ಬಿಡುದು, ಆತನಿಗೆ ಕೊಟ್ಟು ಬಿಡುದು. ಸಾಧಾರಣ ಮಾತಲ್ಲಿ ಮೈ ಮರೆತು ಅಂತ ಹೇಳ್ತೇವೆ. ಸ್ಪಿರಿಚುವಲ್ ಮಾತಲ್ಲಿ, ಸ್ಪಿರಿಚುವಲ್ ಇದರಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ, ಹಲ್ಲೆಲೂಯ ಹಲ್ಲೆಲೂಯ, ಪವಿತ್ರಾತ್ಮ ಪ್ರೇರಿತ. ಲೈಕ್ ಡೇವಿಡ್ ನೋಡಿ ದೇವರನ್ನ ಪ್ರೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನೋಡ್ರಿ. ದಾವೀದ ತನ್ನ ಕುರಿತಾಗಿ, ತನ್ನ ಬಟ್ಟೆಯ ಕುರಿತಾಗಿ ಪರಿವೆನೇ ಇಲ್ಲದೆ ಹೋಯಿತು. ಆತನು ಆಳವಾಗಿ ಕನೆಕ್ಟ್ ಆಗಿದ್ದ. ಹಲ್ಲೆಲೂಯ. 47ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ಚಪ್ಪಾಳೆ ಹೊಡಿತಾ ನಮ್ಮ ಕರ್ತನನ್ನು ಕೊಂಡಾಡ್ಬೇಕಂತೆ. ಓದ್ತೀರ ಒಬ್ರು? 47:1 ಏನು ಹೇಳ್ತದೆ? ಸಾಮ್ಸ್ 47:1 ಹೇಗೆ ಆರಾಧಿಸ್ಬೇಕಂತೆ? ಹೇಗೆ ಆರಾಧಿಸ್ಬೇಕು? ಎಲ್ಲಿ ಬರ್ತಿದೆ? ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೀರಿ. ಓಕೆ, ಸ್ತುತಿ ಟೈಮಲ್ಲಿ ಚಪ್ಪಾಳೆ ಹೊಡಿತಾ ಇದ್ದೀರಾ? ಓಕೆ, ಇದುವರೆಗೆ ಹೊಡೆಯದಿದ್ರೆ ಇವತ್ತು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಬೈಬಲ್ ಹೇಳ್ತದೆ. ಎರಡನೇದಾಗಿ ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿ. ನಮ್ಮ ಆರ್ಭಟ ಬೈಯುದ್ರಲ್ಲೆಲ್ಲ, ಗಲಾಟೆ ಮಾಡಿಕೊಳ್ಳೋದ್ರಲ್ಲೆಲ್ಲ, ಕರ್ತನಿಗೆ ಜಯಧ್ವನಿ ಮಾಡೋದ್ರಲ್ಲಿ. ಓದ್ತೀರಾ? ಓದಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ, ಒಳ್ಳೆಯವನೇ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ ನೋಡಿ, ಆತನು ಭೂಲೋಕಕ್ಕೆಲ್ಲ ರಾಜನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಯಾರನ್ನು ಆರಾಧಿಸ್ತೇವೆ? ಭಯಂಕರನಾದ ಆತನನ್ನು ಇವತ್ತು ನಾವು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಒಂದು ಗೆಸ್ ಮಾಡಿದ್ದೇನೆ, ಅಥವಾ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ. ಈ ಲೋಕದಲ್ಲಿ ಯಾರಾದರೂ ಒಬ್ಬ ಪ್ರಭಾವಿತ, ಲೌಕಿಕ ರೀತಿಯ ಒಂದು ಪ್ರಭಾವವನ್ನು ಹೊಂದಿಕೊಂಡವರಿರ್ತಾರೆ. ಅವರು ಯಾರಾದರೂ ಬರ್ತಾ ಇದ್ದಾರೆ ಅನ್ನುವಾಗ ಎಷ್ಟು ಒಂದು ಗಾಂಭೀರ್ಯದಿಂದ ಮಾತು. ಕೆಲವರು ಟಗಟಗಟಗಟಗ ಎದ್ದು ನಿಲ್ತಾರೆ. ಗೊತ್ತುಂಟ ನಿಮಗೆ? ಆಫೀಸರ್ಗಳ ವಿಚಾರದಲ್ಲಿ ನೋಡಿ, SP ಒಂದು ವೇಳೆ ಬರುವುದಾದರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಇನ್ಸ್ಪೆಕ್ಟರ್ಗಳಾಗಲಿ, ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಗಳಾಗಲಿ ಹೇಗೆ ಟಕ್ ಎದ್ದುಕೊಂಡು ಟವಾಲ ಹೊಡಿತಾರೆ. ಆದರೆ ನಾವೆಲ್ಲ ಮನುಷ್ಯರ ಪದವಿಗೆ ಅಷ್ಟು ಗೌರವ ಕೊಡೋದಾದರೆ ತಿಳ್ಕೊಳ್ಳಿ, ಭಯಂಕರನಾದಂಥ ಅಧಿರಾಜನಾದಂಥ ದೇವರಿಗೆ ಇನ್ನೆಷ್ಟು ನಾವು ಗೌರವ ಕೊಡಬೇಕು. ಹಲ್ಲೆಲೂಯಾ. ಸ್ತುತಿಸ್ಲಿಕ್ಕೆ ಬರುವಾಗ ಚಪ್ಪೆ ಇರಬಾರ್ದು ನಾವು.
ಯಾಕಂದ್ರೆ ಆತನು ಭಯಂಕರನಾಗಿದ್ದಾನೆ. ಭಯಂಕರನಾದ ದೇವರ ಮಕ್ಕಳಾಗಿದ್ದೇವೆ ನಾವು. ಹಲ್ಲೆಲೂಯಾ. ನಮ್ಮ ತಂದೆ ಭಯಂಕರವಾಗಿರುವಂತ ನಾವು ಸಹ ಭಯಂಕರವಾದ ರೀತಿಯಲ್ಲಿ ಆತನಿಗೆ ಸಲ್ಲಿಸತಕ್ಕದನ್ನು ಸಲ್ಲಿಸಬೇಕು. ಆರ್ಭಟದಿಂದ ಚಪ್ಪಾಳೆ ಹೊಡೆಯುತ್ತಾ. ಅಲ್ಲೋ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ಇಲ್ಲಿ ಕೇಳಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನೊಮ್ಮೆ ಅದನ್ನ ಓದಿ. ಹೇಗೆ ಕುಣಿಯುತ್ತಾ, ಚಪ್ಪಾಳೆ ತಟ್ಟುತ್ತಾ, ಕುಣಿಯುತ್ತಾ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಆರ್ಭಟ. ಆಮೇಲೆ ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಮುಂದಿನ ವಚನ ಏನು ಹೇಳ್ತದೆ? ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು. ಇನ್ನೊಂದು ಕಡೆ ಕುಣಿಯುತ್ತಾ. ಓಕೆ, ಸಾಕು. 147 ಒಂದರಲ್ಲಿ ಆರ್ಭಟದಿಂದ ಚಪ್ಪಾಳೆ ತಟ್ಟುತ್ತಾ, ಮತ್ತೆ ಕುಣಿಯುತ್ತಾ ಅಂತ ಬರ್ದಿದೆ. ಎಲ್ಲಿ ಕುಣಿಯುತ್ತಾ ಅಂತ ಬರ್ದಿದೆ? ಆರಾಧಿಸ್ಬೇಕಂತ ಕುಣಿಯುತ್ತಾ ಎಲ್ಲಿ ಬರ್ದಿದೆ? 149 154. ಅದೊಂದು ಓದಿ, ಮತ್ತೆ ನಾವು ದೇವರನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಯಾಹುವಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ಹೇಗಂತೆ? ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ಸಾಕು ನೋಡ್ರಿ. ಚಪ್ಪಾಳೆ, ಆರ್ಭಟ, ಕುಣಿಬೇಕು. ನಾವು ಯಾವ ರೀತಿ ಆರಾಧಿಸ್ತಾ ಇದ್ದೇವೆ? ಹಳವಡಂಬಡಿಕೆ ಕಾಲದ ಭಕ್ತರೇ ಆ ರೀತಿ ಆರಾಧಿಸುವವರಾಗಿರುವುದಾದ್ರೆ ನಾವು ಯಾವ ರೀತಿ ಆರಾಧಿಸಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೃಪೆಯ ಮೇಲೆ ಕೃಪೆಯನ್ನು ನೀಡುತ್ತಿರುವಂಥ ಕರ್ತನಿಗೆ ಕೃಪೆಯನ್ನು ಹೊಂದಿದವರು ಯಾವ ರೀತಿ ಆರಾಧಿಸ್ಬೇಕು? ಇನ್ನೂ ವಿಶೇಷವಾದ ರೀತಿಯಲ್ಲಿ ಆರಾಧಿಸ್ಬೇಕು. ರೆಡಿ ಇದ್ದೀರಾ? ಚಪ್ಪಾಳೆ ತಟ್ಟುತ್ತಾ, ಆರ್ಭಟಿಸುತ್ತಾ, ಕುಣಿಯುತ್ತಾ ಆತನನ್ನ ಹಾಡುವುದಕ್ಕಾಗಿ. ಹಲ್ಲೆಲೂಯಾ. ಕಮಾನ್ ಚರ್ಚ್. ಎದ್ದು ನಿಂತ್ಕೊಳ್ಳಿಕ್ಕೆ ಆಗೋರು ಎದ್ದು ನಿಂತ್ಕೊಂಡು ಕರ್ತನನ್ನು ಮಹಿಮೆ ಪಡಿಸೋಣ. ಎದ್ದು ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗೋರು ನೀವು ಕೂತ್ಕೊಳ್ರಿ. ನಾನು ನಂಬ್ತೇನೆ, ನೀವು ಕೂತ್ಕೊಂಡಾಗಲೇ ಸ್ವಲ್ಪ ಹೊತ್ತಲ್ಲೇ ಪರಿಶುದ್ಧಾತ್ಮನು ಏಳು ಅಂತ ಹೇಳ್ತಾನೆ. ನಿಮ್ಮ ಕಾಲಿರ್ಬೋದು, ಎಲ್ಲ ಬಲ ಹೊಂತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ಸಾಂಗ್ ಹೀಗೆ ಹೇಳ್ತದೆ: ಸರ್ವಶಕ್ತನೇ, ಒಳ್ಳೆಯವನೇ, ಸರ್ವಶಕ್ತನೇ, ಒಳ್ಳೆಯವನೇ, ಶಕ್ತನೇ, ಒಳ್ಳೆಯವನೇ, ಸ್ತೋತ್ರ 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 ಇಂದು ಯಾವಾಗಲೂ. ಹಿಂದೆ ವಾಯ್ಸ್ ಕೇಳ್ತದ? ಸ್ತೋತ್ರ ಸ್ತೋತ್ರ ಯಾವಾಗಲೂ ಹಾಡುವೆ. ಕಾಣ್ಬವನೇ, ಕಾಯ್ಬವನೇ, ಕಾಣ್ಬವನೇ, ಕಾಯ್ಬವನೇ, ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಪಾಪವೆಲ್ಲ ಗ್ಲೋರಿ ಗ್ಲೋರಿ, ಪಾಪವೆಲ್ಲ ತೊಳೆದಿರುವೆ. ಸ್ತೋತ್ರ ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ರೋಗವೆಲ್ಲ ರೋಗವೆಲ್ಲ ಹೊತ್ತುಕೊಂಡೆ, ರೋಗವೆಲ್ಲ ಹೊತ್ತುಕೊಂಡೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ.
ಎಲ್ಲರೂ ಕಮಾನ್ ಜೋರಾಗಿ ಚಪ್ಪಲಿ ತಟ್ಟದ. ಎಸ್ ಸ್ತೋತ್ರ 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 ಎಂದು ಯಾವಾಗಲೂ ಆಮೆನ್ 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 ಆಮೆನ್. ಸ್ತೋತ್ರ ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಹೊಸ ಜೀವ ನನಗೆ ತಂದೆ, ಹೊಸ ಜೀವ ನನಗೆ ತಂದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಹೊಸ ಜೀವ ನನಗೆ ತಂದೆ, ಹೊಸ ಜೀವ ನನಗೆ ತಂದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಎಲ್ಲರೂ ಹೇಳೋಣ ಸ್ತೋತ್ರ. ಆಮೆನ್ ಆಮೆನ್ ಆಮೆನ್. ಇನ್ನೊಮ್ಮೆ ಹೇಳೋಣ ಹೊಸ ಜೀವ, ಹೊಸ ಜೀವ ನನಗೆ ಗ್ಲೋರಿ ಗ್ಲೋರಿ. ಹೊಸ ಜೀವ ನನಗೆ ತಂದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅಯ್ಯ ಸ್ತೋತ್ರ ಅಯ್ಯ ಸ್ತೋತ್ರ 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 ಎಂದು ಯಾವಾಗಲೂ ಸ್ತುತಿಸಿರಿ ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು. ಎಲ್ಲರೂ ಕಮಾನ್ ಗ್ಲೋರಿ 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 ಗ್ಲೋರಿ. ಸ್ತುತಿಸಿರಿ ಯೇಸು ನಾಮ. ಇನ್ನೊಮ್ಮೆ ಹೇಳೋಣ ಸ್ತುತಿಸಿರಿ ಸ್ತುತಿಸಿರಿ ಯೇಸು ನಾಮವಾ, ನಾಮೆಸಿರಿ ಯೇಸು. ಈಗ ಸಭೆ ಸ್ವರ ಕೇಳಿಸ್ರೆ ಕಮಾನ್ ಸ್ತುತಿಸಿರಿ. Oh Jesus, yes. ಇನ್ನೊಂದು ಆವರ್ತಿ ನಿಮ್ಮ ಸ್ವರ, come on, good. Yes, thank you Jesus. ಯೇಸು ನಾಮವ ಪರಲೋಕದಿಂದ ಇಳಿದು ಬಂದ, ಪಾಪಿಗಳನ್ನು ಬಿಡಿಸಲು ಬಂದ ಪರಲೋಕಮವನು, ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು. ಹೇ ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ. ಈಗ ನಿಮ್ಮ ಕ್ಲಾಪ್ ಮತ್ತೆ ನಿಮ್ಮ ಸ್ವರಕ್ಕೆ ಸಭೆ ಕಮಾನ್. ನಾನೊಂದು ಹಿಂದಿ ಅಲ್ಲಿ ಕೋರಸ್. ಬೋಲೋ ನಾಮ್ 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 ಯೇಸು ನಾಮ್ ನಾಮ್ ನಾಮ್, ಬೋಲೋ ನಾಮ್ 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 ಯೇಸು ನಾಮ್ ನಾಮ್ ನಾಮ್. ಹೇ ಬೋಲೋ ನಾಮ್ 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 ಯೇಸು ನಾಮ್ ನಾಮ್ ನಾಮ್, ಬೋಲೋ ನಾಮ್ 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 ಯೇಸು ನಾಮ್ ನಾಮ್. ಸ್ತುತಿಸಿರಿ ಯೇಸು ನಾಮವ, ನಾಮೆಸಿರಿ. ಗ್ಲೋರಿ 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 ನಾಮವ, ನಾಮೆಸಿರಿ ಯೇಸು ನಾಮ. ಈಗ ನಮ್ಮ ಟೀಮ್ ಹಾಡ್ತಾರೆ. ಪರಲೋಕದಲ್ಲಿಯೂ ಈಗ ಪಾವನ ನಾಮವನು, ಪಾವನ ನಾಮವನು, ಪಾವನ. ಥ್ಯಾಂಕ್ ಯು ಲಾರ್ಡ್. ಓ ನಿನ್ನ ನಾಮ ಪಾವನವಾದ ನಾಮ ಸ್ವಾಮಿ. ಸ್ತುತಿಸಿರಿ ಎಲ್ಲ ಒಟ್ಟಿಗೆ ಕಮಾನ್. ಸ್ತುತಿಸಿರಿ ನಾಮವ, ಸ್ತುತಿಸಿರಿ ಯೇಸು ನಾಮವ, ನಾಮೆಸಿರಿ ಯೇಸು ನಾಮವ. ಬೋಲೋ ನಾಮ್ 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 ಯೇಸು ನಾಮ್ ನಾಮ್ ನಾಮ್, ಬೋಲೋ ನಾಮ್ 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 ಯೇಸು ನಾಮ್. ಕಮಾನ್ ಚರ್ಚ್. ಯೇಸು ನಾಮ್ ನಾಮ್ ನಾಮ್, ಬೋಲೋ ನಾಮ್ 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 ಯೇಸು ನಾಮ್ ನಾಮ್, ಬೋಲೋ ನಾಮ್ 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 ಯೇಸು ನಾಮ್ ನಾಮ್ ನಾಮ್, ಬೋಲೋ ನಾಮ್ ನಾಮ್ ನಾಮ್
ರಾಜಾಧಿರಾಜನ ದೇವ, ಮೃತ್ಯುಂಜಯನಾಗಿ ಜೀವಿಸುವ ದೇವ, ಮಹಿಮೆಯ ನಾಮವನು, ಮಹಿಮೆಯ ನಾಮವನು, ಮಹಿಮೆಯ ನಾಮವನು, ಮಹಿಮೆಯ ನಾಮವನು. ಸ್ತುತಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ವಾ, ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಮರಣವು ಪಾಪವು, ಮರಣವು ಪಾಪವು, ಸೈತಾನನ ಅಧಿಕಾರ, ಮರಣದಿಂದ ಶಿಲುಬೆಯ ಮರ, ಥ್ಯಾಂಕ್ ಯು ಜೀಸಸ್, ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ, ಗ್ಲೋರಿ ಗ್ಲೋರಿ, ಸೇರಿ ಯೇಸು ನಾಮವ, ಸೇರಿ ಯೇಸು ನಾಮವ, ಸೇರಿ ಯೇಸು ನಾಮವ, ಸೇರಿ ಯೇಸು, ಯೇಸು ನಾಮ, ಯೇಸು ನಾಮ, ಬೋಲೋ ನಾಮ ನಾಮ ನಾಮ, ಯೇಸು ನಾಮ ನಾಮ 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 ನಾಮ, ಬೋಲೋ ನಾಮ ನಾಮ ನಾಮ. ಸ್ತುತಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮ. ಎಸ್, ಕುಣಿಯುತ್ತಾ ಆತನನ್ನು ಆರಾಧಿಸೋಣ. ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ. ಇನ್ನು ಮೇಲೋಣ, ಪರಲೋಕ, ಪರಲೋಕದಿಂದ ಪಾಪಿಗಳನ್ನು ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು, ಎಲ್ಲರೂ ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು. मुक्ति दिलाई, मुक्ति दिलाई यीशु नाम, शांति दिलाई यीशु नाम, मुक्ति दिलाई यीशु नाम, शांति दिलाई यीशु नाम. बोलो नाम नाम नाम, यीशु नाम नाम नाम, 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 बोलो नाम नाम नाम, यीशु नाम नाम नाम. हालेलूया, हालेलूया. ಎಲ್ಲರೂ ಸ್ತೋತ್ರ ಸಲ್ಲಿಸಿ ಚಪ್ಪಾಳೆ ತಟ್ಟೋಣ. ಯೇಸುವೇ, ನಿನ್ನ ನಾಮ ಒಂದೇ, ಮಹಿಮೆಗೆ ಯೋಗ್ಯವಾದ ನಾಮ. ನಿನ್ನ ನಾಮ ಒಂದೇ, ಘನತೆಗೆ ಯೋಗ್ಯವಾದ ನಾಮ. ನಿನ್ನ ನಾಮ ಒಂದೇ, ಸ್ತುತಿಗೆ ಯೋಗ್ಯವಾದ ನಾಮ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನೀನು ಅಸಾಧ್ಯವಿಲ್ಲದ ಆತನು. ಮನುಷ್ಯರಿಗೆ ಅಸಾಧ್ಯವಿರ್ಬೋದು ಸ್ವಾಮಿ, ಆದರೆ ನೀನು ಯಾವುದು ಕೂಡ ಅಸಾಧ್ಯವಿಲ್ಲದವನು ಕರ್ತನೆ. ಎಸ್ ಲಾರ್ಡ್, ಅಸಾಧ್ಯವಿಲ್ಲದ ಆತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೀವಿ. ಸಾಂಗ್ ಹೀಗೆ ಹೇಳ್ತದೆ, ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಾ ಕರ್ತನನ್ನು ನಾವು ಕೊಂಡಾಡೋಣ. ಹಲ್ಲೆಲೂಯಾ. ಜನ ಒಂದು ವೇಳೆ ಬರ್ಬೋದು, ಇನ್ನೂ ಕೂಡ ಇಲ್ಲಿ ಕೂಡ ಚಾಯರಿದೆ, ಹಿಂದೆ ಕೂಡ ಚಾಯರಿದೆ. ಅವರಿಗೆ ನಮ್ಮ ಸಭೆಯವರ ಅನುಕೂಲ ಮಾಡಿಕೊಡಿ.
Thank you, Jesus. Yes, praise him, praise him, praise him, praise him. Yes, yes. ಎಲ್ಲ ಬಾಯಿಗಳು ಆತನನ್ನು ಸ್ತೋತ್ರ ಸಲ್ಲಿಸಲಿ. Come on, church. Hello, hello. Praise him, praise him, praise him. Hallelujah. Hallelujah. ಮನುಷ್ಯನಿಗೆ ಅಸಾಧ್ಯವಾದದ್ದೆಲ್ಲವೂ come on ನಿನ್ನಿಂದಲೇ ಸಾಧ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯನಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದಲೇ ಸಾಧ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. Come on, dance. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಲೋಕದವನೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವೂ ಎಂದೂ ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಕುರುಡರ ಕಂಗಾಲ ತೆರೆದೆ, ಕಿವುಡರ ಕಿಂಗಾಳ ತೆರೆದೆ, ಕುರುಡರ ಕಂಗಾಳ ತೆರೆದೆ, ಕಿವುಡರ ಕಿವಿಗಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ನೆನಪಿಸಿರುವೆ. ಒಂದೇ ಒಂದು ಮಾತಿನಿಂದ ಸತ್ತವರ ಎಬ್ಬಿಸಿರುವೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. Come on. ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವನೇ ಪರಲೋಕದ ತಂದೆಯೇ ಗ್ಲೋರಿ ಗ್ಲೋರಿ ಗ್ಲೋರಿ. ಇಲ್ಲ ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಪರಾಕ್ರಮವುಳ್ಳವನೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಸಾವನ್ನು ಗೆದ್ದು ಎತ್ತಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸಾವನ್ನು ಎತ್ತಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ ಹೇಳೋಣ, ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವೂ ಒಂದು ಇಲ್ಲ. ಪರಾಕ್ರಮ ಪರಾಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಡುವೆನು. ಹೇಳೋಣ, come on. ನಂಬಿಕೆ ನಿನ್ನ ಮಹಿಮೆಯ ನಾನು ಕಾಡುವೆನು. ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿಮಗೆ ಸಾಧ್ಯ. ಎಲ್ಲರೂ ಹೇಳೋಣ, ಸಾಧ್ಯ. ಎಸ್ ಎಸ್ ಸಾಧ್ಯ ನಿಮಗೆ ಸಾಧ್ಯ. ಚಪ್ಪಳೆ ತಟ್ಟಿ, come on. ಪರಾಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿನಗೆ
ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಗೆ ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಗೆ ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. Hallelujah. Yes Lord, yes Lord, yes Lord, yes Lord, yes Lord. ಕರ್ತನೇ, ಅಸಾಧ್ಯವಿಲ್ಲದಾತನೇ, ಪರಾಕ್ರಮಶಾಲಿಯೇ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ನಿನ್ನೊಬ್ಬನೇ ಸ್ತುತಿಗೆ ಯೋಗ್ಯನು ಮಾತ್ರವಲ್ಲದೆ ದೇವರೇ, ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನು. ನಿನ್ನನ್ನೇ ಸೇವಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಓ ವಿ ವರ್ಷಿಪ್ ಲಾರ್ಡ್. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ, ಎಲ್ಲ ಸಮಯದಲ್ಲಿ ದೇವರೇ ನಿನ್ನನ್ನೇ ನಾವು ಆರಾಧಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು, ಪ್ರೈಸ್ ಯು. ಓ ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸಿ, ಸ್ತೋತ್ರ ಸಲ್ಲಿಸ್ತಾರೆ. ಒಂದು ಕ್ಷಣ ನಾವು ಆತನನ್ನು ಆರಾಧಿಸುವ ಸಮಯ ಬಂದುಬಿಟ್ಟಿತ್ತು. ಅದನ್ನು ಆರಾಧನೆ ಮಾಡೋಣ. Jesus, Jesus, name above all name. Thank you Lord, thank you Jesus, thank you Jesus, thank you Jesus. Sarabala shakala barabala katari berabo shakala katari bo lakatara bo shakala rabantiri liberabantare le borobo eri ri manthuri bi shakala katiri bi shakala ba shakara bo tere. Oh, we worship you Lord Jesus. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಶರಣನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಶರಣನಾದೆನು, ಶರಣನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಶರಣನಾದೆನು. ನಮ್ಮ ಕೈಗಳನ್ನು ಎತ್ತುತ್ತಾ ಹೇಳೋಣ. Come on, worship you Jesus, Almighty God, King of Kings, Lord of Lords, Holy One, Holy One, Holy. ಆರಾಧನೆ, 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 ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು ನಿನ್ನ ನಾಮವು, ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧನು. ಪರಿಶುದ್ಧನು ನೀನು, ಪರಿಶುದ್ಧನು. Yes Lord, ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ
ಮಾರ್ಗವು ನಿನ್ನ ನಾಮವೇ ಆರಾಧನೆ. Come on, Joe. Worship Him. ಆರಾಧನೆ. ಈಗ ಸಭೆ ಹೇಳ್ರಿ ಆರಾಧನೆ. Jesus, 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 Jesus. ಆರಾಧನೆ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಎಲ್ಲರೂ ಹೇಳೋಣ. ಓ ಎಸ್ ಫಾದರ್, ಸಭೆಯ ಮೂಲಕ ನಿನಗೆ ಆರಾಧನೆ, ಎಲ್ಲರ ಮೂಲಕ ಆರಾಧನೆ. ಶ್ವಾಸವಿರುವುದೆಲ್ಲವೂ ಯೆಹೋವನ ಸ್ತುತಿಸಲಿ. ಆರಾಧನೆ. ಓರ್ಯ ಲಬ ಲೇರೆ ಬಾ ಹರೆ ರಬ ಸಾನತೆ ಲಕೋಬಾ. ಎಸ್ 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 ಆರಾಧನೆ. ಕೊನೆಯಾಗಿ ಆರಾಧನೆ. ಆರಾಧನೆ. ಎಲ್ಲರೂ ಹೇಳೋಣ. ಆರಾಧನೆ. ಎಲ್ಲ ಮಹಿಮೆ ನಿನಗೆ ರಾಜ. ಥ್ಯಾಂಕ್ ಯು ಫಾರ್ ಯುವರ್ ಹೋಲಿ ಪ್ರೆಸೆನ್ಸ್ ಆಫ್ ಗಾಡ್. ಲಂದ್ರೋ ಶಕಾಲ. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸಭೆಯ ಮೂಲಕ ಮಹಿಮೆ ಹೊಂದಿದ ಆತನೇ ನಿನಗೆ ಸ್ತೋತ್ರಪ್ಪ. ಈ ದಿನ ಬಂದು ನಿನ್ನನ್ನು ಸ್ತುತಿಸುವಂತೆ ಕೊಂಡಾಡುವಂತೆ ಕೊಟ್ಟ ಕೃಪೆ ಭಾಗ್ಯಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಮನಸ್ಸಿನಿಂದ ಕರ್ತ ನಿನ್ನ ಪ್ರೀತಿ ನಿನ್ನ ತ್ಯಾಗವನ್ನು ಅರ್ಥೈಸಿಕೊಂಡು ದೇವರೇ ಅದನ್ನು ಅನುಭವಿಸಿದವರ ಹಾಗೆ ನಿನ್ನನ್ನು ಸ್ತುತಿಸುವಂತೆ ಆರಾಧಿಸುವಂತೆ ಸಹಾಯ ಮಾಡಿದ ಸ್ತೋತ್ರ. ಈ ಸಮಯದಲ್ಲಿ ದೇವರೇ ನಮ್ಮ ಮಧ್ಯದಲ್ಲಿ ಕರ್ಕೊಂಡು ಬಂದ ಸೇವಕರಾದ ಪ್ರಶಂಜತನರವರಿಗೆ ಹಾಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಾತನಾಡು ರಾಜ, ಮಾತನಾಡು. ನಿನ್ನ ನುಡಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ. ನಾವು ನಿನ್ನ ನುಡಿಗಳನ್ನು ಕೇಳಬೇಕು ದೇವರೇ. ಮನುಷ್ಯ ಜ್ಞಾನ ಬೇಡ, ಮನುಷ್ಯ ಬಲ ಬೇಡ. ನಿನ್ನ ಜ್ಞಾನ ನಿನ್ನ ಬಲ ಪ್ರಕಟಿಸು, ನಿನ್ನ ಚಿತ್ತ ನೆರವೇರಿಸು. ಈ ದಿವಸ ಸ್ವಾಮಿ ಅನ್ಯೋನ್ಯತೆಯಲ್ಲಿ ನಾವು ಸೇರಿ ಬಂದಿದ್ದೇವೆ. ನಿನಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್ 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 ಆಮೇನ್. ಹಾಲೆಲೂಯ. ದೊಡ್ಡ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ ನೋಡೋ, ಘನಪಡಿಸಿ. ಕಮನ್ ಕಮನ್. ಅಯ್ಯಬ್ಬ, ಇದೆಂತ ಪಿಟ್ಟಿ 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 ಅಷ್ಟೇನಾ? ಪಿಟಿ ಪಿಟಿ ಮಾಡ್ತೀರಾ? ಇನ್ನೊಮ್ಮೆ ಜೋರು ಚಪ್ಪಾಳೆ ತಟ್ಟೆ. ಕಮನ್. ಸಾಕಾಗಲಿಲ್ಲ. ಕೆಲವರು ಮಾತ್ರ ಪಾಪ ಪೂರ ಎಫರ್ಟ್ ಹಾಕಿದ್ದಾರೆ. ಇನ್ನು ಲಾಸ್ಟ್ ಕೇಳ್ತಾ ಇದ್ದೇನೆ. ಈಗ ಏನಾಗಬೇಕು ಗೊತ್ತುಂಟ? ಮಾಡೆಲ್ಲ ಹಾರಿ ಹೋಗೋದು ಬೇಡ, ಮಳೆಗೆ ಚಂಡಿ ಹಾಕ್ತೇವೆ. ಆದರೆ ಸೈತಾನೆಯಲ್ಲಿ ಮಾಡುಗಟ್ಟಿ ಕೂತಿದ್ದಾನಲ್ಲ, ಅದು ಹಾರಿ ಹೋಗ್ಬೇಕು. ಓಕೆ, ಇನ್ನೊಮ್ಮೆ ಜೋರಾಗಿ ಕಮಾನ್. ಗ್ಲೋರಿ ಟು ಗಾಡ್. ಹಲ್ಲೆಲೂಯಾ. ಇವತ್ತು ನಮ್ಮ ದೇವರ ಸೇವಕರಾದಂಥ
ಬಿಗ್ ಜೆ ಡೈರೆಕ್ಟರ್ ಅವರಾದಂಥ ಪ್ರಶಾಂತ್ ಜತ್ತನ್ನವ್ರನ್ನವರು ಬಂದಿದ್ದಾರೆ. ಅವರನ್ನು ಕೆಲವು ಸಮಯದ ಹಿಂದೆ ನಾನು ಕೇಳಿಕೊಂಡಿದ್ದೆ. ಬ್ಯುಸಿಯ ನಿಮಿತ್ತವಾಗಿ ಅವರಿಗೆ ಬರಲಿಕ್ಕೆ ಅನನುಕೂಲವಾಗ್ತಾಯಿತ್ತು. ಇವತ್ತು ಬ್ಯುಸಿಯೇ ಇದ್ದರು, ನಿನ್ನೆವರೆಗೂ ಬ್ಯುಸಿ ಇದ್ದರು. ಅದರ ಮಧ್ಯದಲ್ಲಿ ಕೂಡ ಒಪ್ಪಿಕೊಂಡು ಬಂದಿದ್ದಾರೆ. ನಾವು ಅವರನ್ನು ಯೇಸುವಿನ ನಾಮದಲ್ಲಿ ವೇದಿಕೆಗೆ ವಾಕ್ಯ ಸಂದೇಶಕ್ಕಾಗಿ ಚಪ್ಪಾಳೆ ಪೂರ್ವಕವಾಗಿ ನಾವು ಆಹ್ವಾನಿಸ್ತೇವೆ. ಎಲ್ಲರೂ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿದ್ದೀರಾ? ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಅಂಥ ಒಳ್ಳೆಯ ದೇವರನ್ನು ನಾವು ಆರಾಧನೆ ಮಾಡಿದ್ದೇವೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಆರಾಧನೆ ಮಾಡುತ್ತಿರುವಾಗಲೇ ಆ ಪ್ರಸನ್ನತೆ ನಾವು ಹೆಚ್ಚಿನವರಲ್ಲಿ ಅನುಭವ ಮಾಡಿದ್ದೇವೆ. ದೇವರ ವಾಕ್ಯದ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸುವ. ದೇವರು ನಮ್ಮ ಸಂಗಡ ಮಾತನಾಡಬೇಕು. ಈಗಾಗಲೇ ಸೇವಕರು ಹೇಳಿದ್ರು, ಮನುಷ್ಯ ಜ್ಞಾನವಲ್ಲ, ಮನುಷ್ಯನ ಯಾವುದೇ ಥಾಟ್ಸ್ಗಳಲ್ಲ, ದೇವರ ಜ್ಞಾನ, ದೇವರ ಆಲೋಚನೆ, ದೇವರು ನಮ್ಮೆಲ್ಲರ ಸಂಗಡ ಮಾತಾಡಬೇಕು. ಯಾವಾಗ ಈ ರೀತಿಯಾಗಿ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೋ ಖಂಡಿತವಾಗ್ಲೂ ನಮ್ಮ ಸಂಗಡ ದೇವರು ಇವತ್ತು ಮಾತನಾಡ್ತಾನೆ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರಪ್ಪ. ನಿನ್ನ ಆಲಯಕ್ಕೆ ಬರುವಂಥ ಕೃಪೆ ನಮಗೆ ಕೊಟ್ಟಿದ್ದೀರಿ. ನಿನ್ನ ಆರಾಧನೆ ಮಾಡುವಂಥ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ ದೇವರೇ. ಮಾತನಾಡು ಸ್ವಾಮಿ. ಇನ್ನೊಂದು ಆವರ್ತಿ ದೇವರೇ, ನಿನ್ನಗೋಸ್ಕರ ಸ್ವಾಮಿ ನಿಂತು ನಿನ್ನ ಮಹಿಮೆಗೋಸ್ಕರ ಜೀವಿಸುವಂಥ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿಕೊಡು. ಮಾತನಾಡು ಸ್ವಾಮಿ. ನಿನ್ನ ಮಹಿಮೆ ಇಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಅವ್ರು ಹೇಳಿದ್ರು ಚಪ್ಪಾಳೆ ತಟ್ಟುವಾಗ, ಜೋರಾಗಿ ತಟ್ಟುವಾಗ ಓಡಬೇಕು ಅಂತೇಳಿ. ಯಾರು ಹಲ್ಲೆಲೂಯಾ ಹೇಳುವಾಗ ಸೈತಾನ ಓಡಿಸೋದು ಮಾತ್ರ ಅಲ್ಲ, ಒಂದು ಗುದ್ದಿದಾಗೆ ಆಗ್ತದೆ. ಹಲ್ಲೆಲೂಯಾ. ಸೊ ನಾವೀಗ ಏನು ಮಾಡಬೇಕು? ಹಲ್ಲೆಲೂಯಾ, 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 ಆಮೆನ್. ಲೋಕದ ಜನರು ಜೀವಿಸುವಾಗ ಈ ಲೋಕದಲ್ಲಿ ಅನೇಕರು ಭಯದಲ್ಲಿ ಜೀವನ ಮಾಡ್ತಾರೆ. ದೇವರ ಮಕ್ಕಳಲ್ಲ, ಲೋಕದವರು ಜೀವನ ಮಾಡುವಾಗ ಭಯದಲ್ಲಿ ಜೀವಿಸ್ತಾರೆ. ಏನೆಲ್ಲ ಭಯ ಇರ್ತದೆ? ಫ್ಯೂಚರ್ ಬಗ್ಗೆ ಭಯ, ಮಕ್ಕಳ ಬಗ್ಗೆ ಭಯ, ಕೆಲಸದ ಬಗ್ಗೆ ಭಯ, ಕೊರತೆಯ ಬಗ್ಗೆ ಭಯ, ಬೇರೆ ಬೇರೆ ಭಯಗಳು, ಆರೋಗ್ಯದ ಬಗ್ಗೆ ಭಯ. ಲೋಕದ ಜನರು ಬೇರೆ ಬೇರೆ ಭಯದಲ್ಲಿ ಜೀವನ ಮಾಡುವಾಗ ದೇವ ಮಕ್ಕಳು ಯಾವ ರೀತಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕಳಿಸಿಕೊಡುತ್ತೆ ಅಂದರೆ, ಭಯರಹಿತರಾಗಿ ಜೀವಿಸಬೇಕು ಎಂಬುದಾಗಿ. ದೇವ ಮಕ್ಕಳು ಯಾವತ್ತೂ ಕೂಡ ಭಯದಲ್ಲಿ ಜೀವಿಸುವಂಥದ್ದು ಯಾವತ್ತೂ ಕೂಡ ದೇವರು ಬಯಸುವುದೇ ಇಲ್ಲ ಮತ್ತು ಆತನ ಚಿತ್ತನೂ ಅಲ್ಲ. ದೇವರು ನಮ್ಮನ್ನು ನೋಡಿ ಯಾವಾಗ ಆತನು ಸಂತೋಷ ಪಡ್ತಾನೆಂದರೆ, ದ ಸಿಚುವೇಶನ್ನಲ್ಲಿ ಸಂತೋಷವಾಗಿ ಜೀವಿಸ್ತಾನಲ್ಲ, ಅವನನ್ನು ನೋಡಿ ದೇವರು ಯಾವಾಗಲೂ ಸಂತೋಷ ಪಡ್ತಾನೆ. ಹೇಗೆ ಸಿಚುವೇಶನ್ನಲ್ಲಿ ಭಯರಹಿತವಾಗಿ ಜೀವಿಸ್ತಾನಂತ ಹೇಳಿದರೆ, ಅವನು ದೇವರ ಮೇಲೆ ನಂಬಿಕೆ ಇಟ್ಟು, ನನ್ನ ದೇವರು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನು, ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ ಎಂಬುದಾಗಿ ಕೇವಲ ಬಾಯಲ್ಲಿ ಹೇಳುವುದು ಮಾತ್ರವಲ್ಲ, ದ ಸಿಚುವೇಶನ್ನಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ನಾವು ಯಾವಾಗ ಜೀವಿಸ್ತೇವಲ್ಲ, ಅದು ಯಾವಾಗಲೂ ಕೂಡ ಜಯದ ಜೀವಿತವಾಗ್ತದೆ ಪ್ರಿಯರೇ, ಅದು ಭಯದ ಜೀವಿತವಲ್ಲ. ಹಾಗಾಗಿ ದೇವರ ವಾಕ್ಯ ನಾವು ನೋಡುವ, ದೇವರು ನಮಗೆ ಭಯಕ್ಕೆ ಬದಲಾಗಿ ಧೈರ್ಯ ಕೊಡಲಿಲ್ಲ. ಧೈರ್ಯವಲ್ಲ ಈ ವಾಕ್ಯ ಹೇಳುವಂಥದ್ದು, ನಾವು ಇವತ್ತು ಹೇಳುವಂಥದ್ದು ಭಯಕ್ಕೆ ಬದಲಾಗಿ ದೇವರ ಸಾನ್ನಿಧ್ಯ, ಅದು ನಮ್ಮನ್ನು ಜಯದಲ್ಲಿ ನಡೆಸ್ತದೆ. ಅನೇಕರಿಗೆ ಅನೇಕ ವರ್ತಿ ಧೈರ್ಯ ಇರ್ತದೆ,
ನಾವು ಹೇಳಿದ ಭಯಂಕರ ಧೈರ್ಯದೆ ಮಾರ್ರೆ ಅಂತೇಳಿ ಅಲ್ವಾ. ಆದರೆ ಅನೇಕ ವರ್ಗ ಅವ ಆ ಭಯ, ಕೆಲವೊಂದು ಸಿಚುವೇಶನ್ ಅವನು ಕೂಡ ಭಯ ಪಟ್ಟು ಬಿಡ್ತಾನೆ. ಆದರೆ ಇಲ್ಲಿ ದೇವರ ಸಾನ್ನಿಧ್ಯ ಎಲ್ಲ ಭಯಗಳನ್ನು ಕೂಡ ಅದು ತೆಗೆದು ಹಾಕ್ತದೆ. ಇವತ್ತು ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ. ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾಕೆ ಇಷ್ಟೊಂದು ಭಯ ಬೀಳ್ತೀರಿ ಎಂಬುದಾಗಿ. ನೀವು 4ನೇ ಅಧ್ಯಾಯ 40ನೇ ವಚನ ನೋಡ್ರಿ. 4:40 ಓದ್ತೀರಾ? ತರುವಾಯ ಆತನವರನ್ನು ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು, ಸಾಕು. ಎಲ್ಲಿದ್ದೀರಾ ಅಶೋಕ್, ಎಲ್ಲಿದ್ದಾರೆ? ಓಕೆ ಅಶೋಕ್ ಅಲ್ಲ ಓದಿದ್ದೀಗ. ತರುವಾಯ ಆತನವರನ್ನು ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ. ಇದು ಶಿಷ್ಯರ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಪ್ರಶ್ನೆಯಾಗಿತ್ತು ಯೇಸು ಸ್ವಾಮಿದ್ದು. ಇದೇ ಸಮಯದಲ್ಲಿ ದೇವ ಮಕ್ಕಳಾದ ನಮಗೂ ಕೂಡ ಇದೊಂದು ಪಾಠವಾಗಿದೆ. ಈಗ ಅಲ್ಲಿ ಸಿಚುವೇಶನ್ ನಮಗೆ ಗೊತ್ತಿದೆ. ಎಲ್ಲಿ ಹೋಗ್ತಿದ್ರು ಅವರು? ಆಚೆ ದಡಕ್ಕೆ ಹೋಗೋಣ. ಯೇಸು ಸ್ವಾಮಿ ಹೇಳಿದರು ಆಚೆ ದಡಕ್ಕೆ ಹೋಗೋಣ. ಆಗ ಏನಾಯಿತು? ಏನು ಬಂತು? ಬಿರುಗಾಳಿ ಬಂತು. ಬಿರುಗಾಳಿ ಬಂದಾಗ ಏನಾಯಿತು? ಶಿಷ್ಯರು ಏನಾಯಿತು? ಗಡಗಡ ಗಡಗಡ. ನಮಗೆ ಕೂಡ ಆಗ್ತದೆ ಗಡಗಡ, ನಮಗೆಲ್ಲ, ಬೇರೆಯವರಿಗೆ ಆಗ್ತದೆ. ನಾವು ಗಡಗಡ ಮಾಡುವವರಲ್ಲ, ನಾವು ದೇವರ ಮಕ್ಕಳು. ಅಲ್ಲಿ ಈ ವಾಕ್ಯ ನಮಗೆ ಯೇಸು ತನ್ನ ಶಿಷ್ಯರಿಗೆ ಭಯವನ್ನು ಹೇಗೆ ಎದುರಿಸಬೇಕೆಂಬುದಾಗಿ ಕಲಿಸ್ತಾ ಇದ್ದಾನೆ. ಭಯ ಹೇಗೆ ಎದುರಿಸಬೇಕು ಮತ್ತು ಶಿಷ್ಯರಿಗೆ ನಂಬಿಕೆಯನ್ನು ನೀಡುವುದಕ್ಕೋಸ್ಕರ ಈ ಸನ್ನಿವೇಶ, ಮತ್ತು ನಮಗೆ ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಬೇಕೆಂಬುದಾಗಿ ದೇವರು ಬಯಸುವಂಥದ್ದು. ಪ್ರಿಯರೇ, ಯೇಸು ಸ್ವಾಮಿ ಬಿರುಗಾಳಿಯನ್ನು ತೆಗೆದು ಹಾಕುವುದಕ್ಕೆ ಮೂಲಕ ಅಲ್ಲ, ಬಿರುಗಾಳಿಯನ್ನು ನಮ್ಮ ಜೀವನದಲ್ಲಿ ತೆಗೆದು ಹಾಕುವುದರ ಮೂಲಕವಲ್ಲ. ನಾವು ನೆನೆಸ್ತೇವೆ, ದೇವರನ್ನು ನಂಬಿದ್ದೇವೆ, ಬಿರುಗಾಳಿ ಬರುವುದಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ಲೋಕದಲ್ಲಿ ನಿಮಗೇನುಂಟು? ಉಂಟು, ಸಂಕಟ ಉಂಟು, ಆದರೆ ನಾನು ಏನು ಮಾಡಿದ್ದೇನೆ? ಲೋಕವನ್ನು ಜಯಿಸಿದ್ದೇನೆ. ಆದರೆ ಜಯಿಸಿದಂಥ ದೇವರು ನಮ್ಮ ಜೊತೆ ಇರುವಾಗ ಬಿರುಗಾಳಿ ಬರ್ತದೆ ಪ್ರಿಯರೇ, ಬೇರೆ ಬೇರೆ ಬಿರುಗಾಳಿ ಬರ್ತದೆ. ಆ ಸಿಚುವೇಶನ್ನಲ್ಲಿ ದೇವರು ನಮ್ಮನ್ನು ಆ ಬಿರುಗಾಳಿ ದಾಟುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಇದನ್ನು ಇಲ್ಲಿ ಕಲಿಸ್ತಾ ಇದ್ದಾನೆ, ತನ್ನ ಶಿಷ್ಯರಿಗೆ ಇಲ್ಲಿ ಕಲಿಸ್ತಾ ಇದ್ದಾನೆ. ನೀವು ದ ಸಿಚುವೇಶನ್ನಲ್ಲಿ ಹೇಗೆ ನೀವು ರೆಸ್ಪಾಂಡ್ ಮಾಡಬೇಕೆಂಬುದಾಗಿ ಅಲ್ಲಿ ಕಲಿಸ್ತಾ ಇದ್ದಾನೆ ಪ್ರೇರೆ. ಆದರೆ ಬಿರುಗಾಳಿಯಲ್ಲಿ ಆತ ನಡೆಸ್ತಾನೆ ಅವರನ್ನು. ನಾನು ನೆನೆಸಿದೆ, ಯೇಸು ಕ್ರಿಸ್ತ ಯಾಕೆ ಈ ಸಿಚುವೇಶನ್ ಈ ಶಿಷ್ಯರ ಗಮನಕ್ಕೆ ಅಥವಾ ಅವರಿಗೆ ದಾಟಿ ಹೋಗುವಂತೆ ಮಾಡಿದರು? ಯಾಕೆ ಇರ್ಬೋದು ಹೇಳಿ? ಪ್ರಶ್ನೆ. ಇವತ್ತು ನಮಗೆ 1 hour ಕೊಟ್ಟಿದ್ದಾರೆ, ಊಟ ಉಂಟು ಇವತ್ತು, ಪ್ರೈಸ್ ಗಾಡ್. ಮಳೆ ಬರ್ತಾ ಇದೆ, ದೇವರ ವಾಕ್ಯ ಕೇಳುವ, ಆತ್ಮಿಕ ಮನ್ನವು ತಿನ್ನುವ, ಅದಾದ ಮೇಲೆ ದೈಹಿಕ ಮನ್ನವನ್ನು ಕೂಡ ರೆಡಿ ಮಾಡಿದ್ದಾರೆ. ಎರಡನ್ನೂ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಮಾತಾಡುವ ಮತ್ತು ಎಂಜಾಯ್ ಮಾಡುವ. ನೋಡಿರಿ, ಹೇಳಿ, ಯಾಕೆ ಶಿಷ್ಯರಿಗೆ ಯೇಸು ಸ್ವಾಮಿ ಆ ಒಂದು ಸಿಚುವೇಶನ್ ಕರ್ಕೊಂಡು ಬಂದರು? ಹೇಳಿ, ಗಟ್ಟಿಯಾಗಿ ಹೇಳಿ. ತಪ್ಪಾದರೂ ಸರಿಯಾದರೂ ಏನು ತೊಂದರೆ ಇಲ್ಲ, ನಿಮಗೆ ಗೊತ್ತೇ. ನಂಬಿಕೆಯನ್ನು ಹುಟ್ಟಿಸಲು. ಮತ್ತೆ ಯಾಕಿರ್ಬೋದು? ವಾಟ್ ಇಸ್ ದ ರೀಸನ್? ಹೇಳಿ, 1-2-3 ಜನ ಹೇಳಿ. ಏನು ಹೇಳ್ತೀರಿ? ಯಾರು ಹೇಳಿದ್ದಾರೆ? ಗಟ್ಟಿಯಾಗಿ ಹೇಳಿ ಅಶಕ, ನಿಮ್ಮ ಹತ್ರ ಮೈಕ್ ಉಂಟು. ಅವರಲ್ಲಿರುವ ಭಯದಿಂದ ಅವರಿಗೆ ಹೊರಗೆ ತರಲು. ಆಮೇನ್. ಅವರಿಗೆ ನಂಬಿಕೆಯನ್ನು ಹುಟ್ಟಿಸಲು, ಅವರ ಒಳಗಿರುವಂಥ ಭಯದಿಂದ ಹೊರಗೆ ತರಲು. ಮತ್ತು ಬೇರೆ ಯಾರು ಹೇಳ್ತೀರಾ? ಕರೆಕ್ಟ್ ಆನ್ಸರ್ ಸರಿ ಇದೆ, ಸಿಸ್ಟರ್ಗೆ ಗೊತ್ತಿದೆ. ಹೇಳಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಓಕೆ ನಾನು ಹೇಳ್ತೇನೆ. ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ, ನಿಜವಾಗ್ಲೂ ಯೇಸು ಸ್ವಾಮಿ ಏನು ಬಯಸ್ತಾರೆ ಅಂದರೆ, ನಾನು ಏನು ಮಾಡುತ್ತಾ ಇದ್ದೇನೆ ಅದನ್ನು ಶಿಷ್ಯರು ಕೂಡ ಮಾಡಬೇಕೆಂಬುದಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಏನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಯೇಸುವನ್ನು ನಂಬಿದಂಥ
ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಅದೇ ರೀತಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಶಿಷ್ಯರಿಗೆ ಕೂಡ ಆ ಒಂದು ಸಿಚುವೇಶನ್ ಯಾಕೆ ತಂದರು ಅಂತ ಹೇಳಿದರೆ, ಆ ಸಿಚುವೇಶನ್ನಲ್ಲಿ ಅವರು ಭಯಪಡದೆ ನಂಬಿಕೆಯಲ್ಲಿ ಇದ್ದುಕೊಂಡು ಆ ಸಿಚುವೇಶನ್ ಇವರು ಎದುರಿಸಬೇಕಿತ್ತು. ಅಲ್ಲಿ ಅವರು ಯೇಸುವನ್ನು ಕರೆಯದೆ ಆ ಯೇಸುವನ್ನು ಕಲಿತಂಥ ಎಲ್ಲವನ್ನು ಕೂಡ ಅಲ್ಲಿ ಅಳವಡಿಸಬೇಕೆಂಬುದಾಗಿ ಯೇಸು ಬಯಸ್ತಾ ಇದ್ದನು. ಹಲ್ಲೆಲೂಯ. ಯೇಸು ಬಯಸ್ತಾ ಇದ್ದನು ಪ್ರಿಯರೇ. ಆದರೆ ಅಲ್ಲಿ ಏನಾಯಿತು, ಶಿಷ್ಯರು ಭಯಪಟ್ಟು ಯೇಸುವನ್ನು ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸು ಬಾ, ನಾವು ಮುಳುಗದಲ್ಲಿ ನಿನಗೆ ಸ್ವಲ್ಪನೂ ನಿನಗೆ ಕನಿಕರ ಇಲ್ವಾ? ನಾವು ಹೇಳ್ತೇವೆ ಕೆಲವು ಸಲ, ಯಾನು ಮುರ್ಕೊಂದಿಲ್ಲ ರಾಜನ ಬೈದಿನ ಹೆಜ್ಜೆ ಅಂತೇಳಿ ಅಲ್ವಾ? ಹಲ್ಲೆಲೂಯ. ಪ್ರಿಯರೇ, ನಿಮಗೆ ಪ್ರತಿಯೊಬ್ಬೊಬ್ಬರಿಗೂ ಕೂಡ, ಯೇಸುವನ್ನು ನಂಬಿದ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರು ಆತ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಇಲ್ವಾ? ಕೊಟ್ಟಿದ್ದಾನ? ನಾವು ಅಧಿಕಾರದವರಾಗಿ ಜೀವಿಸ್ತಾ ಇದ್ದೇವಾ? ಹೇಳಿ. ಎಷ್ಟು ವರ್ಷ ಆಯಿತು ಯೇಸುವನ್ನು ನಂಬಿ? ಪಾಪ ಶಿಷ್ಯರಿಗೆ 2.5-3 ವರ್ಷ ಆದಷ್ಟೇ ಆ ಸನ್ನಿವೇಶ ಆಗುವಾಗ ಯೇಸುವನ್ನು ನಂಬಿ ಅವರು ಯೇಸುವನ್ನು ತಿಳಿದುಕೊಂಡದ್ದು ಕೇವಲ 3.5 ವರ್ಷ, 2.5 ವರ್ಷ ಆಗಿರ್ಬೋದಲ್ವ? ಆ ಸಮಯದಲ್ಲಿ ಮತ್ತೆ ಮ್ಯಾಕ್ಸಿಮಮ್ 3 ವರ್ಷ ಆಗಿರ್ಬೋದು. ಆ 3 ವರ್ಷದಲ್ಲಿ ಮತ್ತೆ ಅವರ ಜೀವನ ನೀವು ನೋಡಿರಿ, 3 ವರ್ಷ ಆದ ಮೇಲೆ ಅವರ ಜೀವನ ದೊಡ್ಡ ಬದಲಾವಣೆ ಆಗ್ತದೆ. ಆದರೆ ನಾವು ಯೇಸುವನ್ನು ನಂಬಿ ಎಷ್ಟು ವರ್ಷ ಆಯಿತು? 2 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ಎಷ್ಟಾಯಿತು? ಎಷ್ಟೇ ಆಗಲಿ, ನಾವು ಅಧಿಕಾರವನ್ನು ತಿಳಿದುಕೊಂಡು ಜೀವನ ಮಾಡ್ತಿದ್ದೇವಾ? ಹಲ್ಲೆಲೂಯ. ಜೀವನ ಮಾಡ್ತಿದ್ದೇವಾ? ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ವೀಕಾಗಿ ಏನೂ ಮಾಡದವರಾಗಿರ್ತೀರಿ ಅಂತ ಹೇಳ್ತದ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ, ಹಲ್ಲೆಲೂಯ, ಬಲವನ್ನು ಹೊಂದುತ್ತೀರಿ. ಆದರೆ ಪವಿತ್ರಾತ್ಮನು ನಮಗೆ ಬರೋದು ಯಾವಾಗ ಗೊತ್ತು? ಅಲ್ಲಿ ಚರ್ಚೆಯಲ್ಲಿರುವಾಗ ಮಾತ್ರ, ಮತ್ತೆ ಎಲ್ಲಿ ಹೋಗ್ತಾ ಗೊತ್ತಿಲ್ಲ. ಅವರು ಎಲ್ಲೆಲ್ಲಿ ಹೋಗುವುದಿಲ್ಲ, ನಿಮ್ಮೊಳಗಿದ್ದಾನೆ. ಹಲ್ಲೆಲೂಯ. ಆತನು ನಮ್ಮೊಳಗಿದ್ದಾನೆ, ಆತನು ನಡೆಸ್ತಾನೆ. ಆದರೆ ನಾವೇನು ಮಾಡಬೇಕು? ನಾವೇನು ಮಾಡ್ತಿದ್ದೇವೆ? ಸ್ವಾಮಿ ನೀನು ನಡೆಸಲು ಬೇಡ, ನನ್ನಷ್ಟಿಗೆ ನಾನು ನಡೀತೇನೆ. ದೇವರು ಹೇಳ್ತೇನೆ, ಮಗನೇ ನಾನು ನಿನ್ನನ್ನು ನಡೆಸ್ತೇನೆ. ನೀವು ರೋಮಾಪುರಕ್ಕೆ ಬರೆದ ಪತ್ರಿಕೆಯಲ್ಲಿ ನಾನು 8ನೇ ಅಧ್ಯಾಯ 14ನೇ ವಚನ ನೋಡಿ. 8:14. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಸಾಕು. ಯಾರ್ಯಾರು? ಈಗ ನಾವು ಯಾವ್ದು ನಡೆಸ್ಕೊಳ್ತಾ ಇದ್ದೇವೆ ಹೇಳ್ರಿ? ದೇವರ ಆತ್ಮನಿಂದ. ಈಗ ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತೇವೆ ಅಂತ ಹೇಳಿದರೆ ನಾವೇನಾಗಿದ್ದೇವೆ? ದೇವರ ಮಕ್ಕಳು. ನಿಜವಾಗ್ಲೂ ನಾವು ದೇವರ ಆತ್ಮ ನಡೆಸ್ಕೊಳ್ತಾ ಇದ್ದೇವಾ? ಡೌಟ್ ಇದ್ದಾಗೆ ಉಂಟು ಇಡೀ ಸಭೆಗೆ. ಯಾಕೆ ಡೌಟ್? ಇಲ್ವಾ? ನೀನು ಬಾ. ಇದು ಯಾರು? ನನ್ನ ಹೆಸರೇನು? ಪವನ್. ನಾನು ಯಾರು? ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ದೇವರಾತ್ಮ ನೆನೆಸ್ಕೊಳ್ಳಿ, ಸ್ವಲ್ಪ ಹೊತ್ತಿಗೆ ಮಟ್ಟಿಗೆ. ಪವನ್ ಯೇಸುವನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿದರು. ಮಾಡಿದ ಕೂಡಲೇ ದೇವರಾತ್ಮನವರ ಜೊತೆ ಬಂದ್ಬಿಟ್ಟು, ಫಸ್ಟಿಗೆ ಅವನಿಗೆ ದೇವರಾತ್ಮನ ಇರಲಿಲ್ಲ. ಯಾವಾಗ ಯೇಸುವನ್ನು ಸ್ವಂತ ರಕ್ಷಕರನ್ನ ಅಂಗೀಕಾರ ಮಾಡಿದ್ನೋ ಆವಾಗ ಈಗ ಅವನೊಳಗೆ ದೇವರಾತ್ಮನ ಒಟ್ಟಿಗಿದ್ದಾನೆ. ಈಗ ಇವನು ಬಲವನ್ನು ಹೊಂದಿದ್ದಾನೆ. ಈಗ ವೀಕ್ ಅಲ್ಲ. ಈಗ ಅಲ್ಲಿ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನ ನಡೆಸಿಕೊಳ್ಳೋದು. ಈಗ ನಾನು ಇವನು ನಡೆಸ್ತಾ ಇದ್ದಾನೆ, ಬಾ. ಅವನೇನು ಹೇಳ್ತಾನೆ? ನಿಲ್ದು, ಅಲ್ಲೇ ನಿಲ್ಲು. ಅವನೇನು ಹೇಳ್ತಾನೆ? ನಾನು ಬರುವುದಿಲ್ಲ. ಸ್ಟಕ್ ಆಗಿ ಬಿಡ್ತಾನೆ ಕೆಲವು ಕಡೆಯಲ್ಲಿ. ಅವನ ಮನಸ್ಸಿನ ಪ್ರಕಾರ ಅವನು ಜೀವನ ಮಾಡ್ತಾನೆ. ದೇವರಾತ್ಮಲ್ಲಿ ಬಾ ಮಗ ಅಂತ ಹೇಳಿದರೆ ಕೂಡ ಅವನು ಅಲ್ಲೇ ನಿಲ್ತಾನೆ. ಸಿಚುವೇಶನ್ ಬರುವಾಗ ಕುಗ್ಗಿ ಹೋಗ್ತಾನೆ. ದೇವರಾತ್ಮನ ಜೊತೆ ಇದ್ದಾನೆ, ಆದರೂ ಕೂಡ ಅರಿಯದೆ ಅವನಲ್ಲೇ ನಿಲ್ತಾನೆ. ನಾವು ದೇವರಾತ್ಮ ನೀನು ನಡೆಸಿಕೊ ನನ್ನನ್ನು. ದೇವರಾತ್ಮ ನಡೆಸ್ತಾ ಇದ್ದಾನೆ. ಯಾವಾಗ ನಡೆಸ್ತಾನೆ ಅಂತ ಹೇಳಿದರೆ ಅವನು ನಿಜವಾಗ್ಲೂ ದೇವರ ಆತ್ಮ ನನ್ನೊಳಗಿದ್ದಾನೆ, ನಾನು ದೇವರ ಮಗನಾಗಿದ್ದೇನೆ ಎಂಬುದಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರಾತ್ಮ ನಡೆಸುವಾಗ ದ ಲೈಫ್ ಇಸ್ ಈಸಿ.
ಜೀವನ ಈಸಿ, ನಾವು ಕಾಂಪ್ಲಿಕೇಟ್ ಮಾಡ್ತಿದ್ದೇವೆ. ದೇವರ ಮಕ್ಕಳು ಈ ಲೋಕದಲ್ಲಿ ಜೀವಿಸುವಾಗ ನೋಡಿ, ದೇವರ ಆತ್ಮನ ಒಟ್ಟಿಗೆ ನಡೆಯುವಾಗ ಅವನಿಗೆ ಕಷ್ಟ ಇಲ್ಲ, ಸಮಸ್ಯೆ ಇಲ್ಲ, ತೊಂದರೆಗಳು ಬಂದರೂ ಕೂಡ ಅವನು ಜಯಿಸಿ ಜೀವಿಸ್ತಾನೆ. ಅದು ಇಲ್ಲಿ ನಾವೇನು ಮಾಡ್ತಿದ್ದೇವೆ? ಏನೂ ಇಲ್ಲ, ನನ್ನ ದೇವರಾತ್ಮ ಇದ್ದಾನೆ ಗೊತ್ತಿಲ್ಲ. ಕಷ್ಟ ಬರುವಾಗ ಕಷ್ಟವೇ ಧ್ಯಾನ, ಸಮಸ್ಯೆ ಬರುವಾಗ ಸಮಸ್ಯೆನೇ ಧ್ಯಾನ. ಇದೇ ಶಿಷ್ಯರ ಹಾಗೆ ಬಿರುಗಳನ್ನೇ ನೋಡಿದರು. ಹಲ್ಲೆಲೂಯಾ. ಹಾಗೆ ನನ್ನ ಪ್ರೀತಿಯ ಸಹೋದರಿ, ಯಾರ್ಯಾರು ದೇವರ ಆತ್ಮನ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಾಗಾಗಿ ದೇವರ ಮಕ್ಕಳಾದ ಮೇಲೆ ನಾವು ಹೆದರಿಕೆಯಲ್ಲಿ ಜೀವಿಸುವಂಥದ್ದೇ ಇಲ್ಲ. ಏನೇ ಸಿಚುವೇಶನ್ ಬರಲಿ, ಕೂತ್ಕೋ ಪವನ್, ಥ್ಯಾಂಕ್ ಯು, ಅರ್ಥ ಆಯಿತು ಗಣ, ಅದಕ್ಕೋಸ್ಕರ ನಾವು ಕರೆದೆ. ದೇವರ ಆತ್ಮನ ನಡೆಸಿಕೊಳ್ಳೋರು ನಾವೆಲ್ಲರೂ ಕೂಡ, ಯಾರ್ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದರೋ ಅವರೆಲ್ಲರೂ ಕೂಡ ದೇವರ ಆತ್ಮನ ನಡೆಸಿಕೊಳ್ಳು. ಹಾಗಾದರೆ ಭಯದಲ್ಲಿದ್ದೇವಾ? ಮತ್ತೆ 14ನೇ ವಚನ ಓದ್ರಿ, 15ನೇ ವಚನ ಓದ್ರಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ಹಾಗಾದರೆ ನೀವು ಪುನಃ ಭಯದಲ್ಲಿ ಬೀಳುವ ಹಾಗೆ ಇಲ್ಲ. ದೇವರಾತ್ಮನು ನಿಮ್ಮೊಳಗಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ನೀವು ಯಾವತ್ತೂ ಕೂಡ ಭಯದಲ್ಲಿ ಜೀವನ ಮಾಡುವುದೇ ಇಲ್ಲ. ನಾವೇನು ಮಾಡ್ತೇವೆ? ನಾವು ಸಿಚುವೇಶನ್ನೇ ನೋಡಿ ಜೀವಿಸ್ತೇವೆ. ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಭಾಳಷ್ಟು ವಿಚಾರಗಳು ಕಳಿಸಿಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕೂಡ ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ತನ್ನ ಶಿಷ್ಯರಿಗೆ ಕಳಿಸಿಕೊಡ್ತಾ ಇದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಸ್ವಲ್ಪ ಕೈ ಕೊಡ್ತಾ ಹೊಸ ಮೈಕ್ರೋಫೋನ್ ಬರ್ತದೆ ನಿಮಗೆ. ಹಲ್ಲೆಲೂಯಾ. ಹೊಸ ಮೈಕ್ರೋಫೋನ್, ಹೊಸ ಸಿಸ್ಟಮ್ ಎಲ್ಲವನ್ನು ಕೂಡ ದೇವರು ಕೊಡ್ತಾನೆ. ನಾವು ಭಯದಲ್ಲಿ ಜೀವಿಸೋರಲ್ಲ, ಜಯದಲ್ಲಿ ಜೀವಿಸೋರು. ಹೇಳ್ರಿ, ನಾವು ಜಯದಲ್ಲಿ ಜೀವಿಸೋರು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನಾನೇ ನಿನ್ನೊಂದಿಗಿದ್ದೇನೆ. ಯೆಶಾಯನ ಪ್ರವಾದನೆಗಂತ ಹೇಳುವಂಥ ಮಾತು 41:10, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳಿದರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ. ದೇವರು ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಾನು ನಿನ್ನೊಂದಿಗಿದ್ದೇನೆ, ನಿನ್ನ ಒಳಗಿದ್ದೇನೆ, ನಿನ್ನ ಒಟ್ಟಿಗಿದ್ದೇನೆ, ನಿನ್ನ ನಡೆಸ್ತೇನೆ. ಆದರೆ ಪ್ರತಿ ಸಲ ಕೂಡ ನಾವು ನೋಡ್ತೇವೆ ಪ್ರಿಯರೇ, ದ ಸಿಚುವೇಶನ್ ಆಗಿ ಜೀವಿಸ್ತೇವೆ. ಎಷ್ಟು ಜನ ಭಯಪಟ್ಟಿದ್ದೀರಿ ಜೀವನದಲ್ಲಿ? ನನ್ನ ಹತ್ರ ಕೇಳಿ ನಾನು ಭಯಪಟ್ಟಿದ್ದೇನೆ, ಯೇಸುವನ್ನು ನಂಬಿದ ಮೇಲೆ ಕೂಡ. ಆದರೆ ಯಾವಾಗ ನಾವು ಈ ಭಯ ಹೋಗ್ತೇವೆ ಅಂದರೆ ಇದು ಸರಿಯಾಗಿ ಅರ್ಥ ಆಗಬೇಕು ನಮಗೆ. ದೇವರು ಯಾಕೆ ನನ್ನನ್ನು ಕರೆದಿದ್ದಾನೆ, ಆ ಉದ್ದೇಶವೇನು, ಇದು ಸರಿಯಾಗಿ ಅರ್ಥ ಆದಾಗ ನಮ್ಮ ಒಳಗಿರುವಂಥ ಭಯ ಓಡಿಬಿಡ್ತದೆ. ಹಲ್ಲೆಲೂಯಾ. ಹಾಗೆ ಪ್ರಿಯರಲ್ಲಿ ಹೇಳ್ತಾನೆ, ಮತ್ತೆ ಬರೋ ಸುವಾರ್ತೆಯಲ್ಲಿ 28-20 ವಚನ, ನಾನು ನಿನಗೆ ಆಜ್ಞಾಪಿಸಿದೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿ ಎಲ್ಲ ದಿವಸ. ಇದೆಲ್ಲ ಬಾಯಿಪಾಠ ಮಾಡಲಿಕ್ಕೆ ಅಲ್ಲ ಪ್ರಿಯರೇ, ಬಾಯಿಪಾಠ ಮಾಡಬೇಡಿ ಅಂತ ಹೇಳೋದಿಲ್ಲ. ವಾಕ್ಯ ನಮ್ಮ ಜೀವನದ ಅಳವಡಿಸಿ ಜೀವಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಇವತ್ತು ಒಂದು ವಿಶೇಷವಾದ ಭಾನುವಾರ. ಖಂಡಿತವಾಗಿ ಹೇಳಬಲ್ಲೆ, ಯಾರೆಲ್ಲ ಈ ವಾಕ್ಯವನ್ನು ನೀವು ಶ್ರದ್ಧೆಯಿಂದ ಕೇಳಿ ಅಳವಡಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಎಲ್ಲ ಭಯವನ್ನು ಕೂಡ ದೇವರು ಇವತ್ತು ಓಡಿಸಿಬಿಡ್ತಾನೆ. ಖಂಡಿತವಾಗಿ ಹೇಳ್ತೇನೆ, ಸಣ್ಣ ಸಣ್ಣ ಭಯ ಕೂಡ ಇವತ್ತು ಹೋಗ್ತದೆ. ಫ್ಯೂಚರ್ ಭಯ, ಕೊರತೆಯ ಭಯ, ಕಷ್ಟದ ಭಯ, ಸಮಸ್ಯೆಯ ಭಯ, ಎನಿ ಭಯ, ಎಂಥದೇ ಭಯ ಇರಲಿ, ಎನಿ ಫಿಯರ್ ಇವತ್ತು ರಿಮೂವ್ ಆಗ್ತದೆ ನಿಮ್ಮ ಜೀವನದಿಂದ. ಹಲ್ಲೆಲೂಯಾ. ಹಾಗಾದರೆ ನಾವು ಈ ವಾಕ್ಯದ ಕಡೆಗೆ ನಮ್ಮ ಗಮನ ಕೊಡುವ. ಆ ಹೊತ್ತು ಸಾಯಂಕಾಲವಾದಾಗ 4:35 ಓದ್ರಿ, ಮಾರ್ಕ. ಆ ಹೊತ್ತು ಸಾಯಂಕಾಲವಾದಾಗ ಆತನವರಿಗೆ ಆಚೆಯ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆಕೊಂಡು ಹೋದರು. ಸಾಕು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ಆಚೆ ದಡಕ್ಕೆ ಹೋಗೋಣ.
ಅಂತ ಹೇಳಿದ ಕೂಡಲೇ ಶಿಷ್ಯರು ವಿಧೇಯರಾಗ್ತಾರೆ. ಅನೇಕ ಒಂದು ದೇವ ಮಕ್ಕಳಿಗೆ ಕೂಡ ಪ್ರಶ್ನೆ ಇರ್ತದೆ, ದೇವರೇ ನಾನು ನಿನ್ನನ್ನು ನಂಬಿಕೊಂಡು ಬಂದೇನಲ್ಲ, ಯಾಕೆ ನನ್ನ ಜೀವನದಲ್ಲಿ ಹೀಗೆ? ದೇವರೇ ನಾನು ನಿನ್ನನ್ನು ನಂಬಿಕೊಂಡು ಬಂದಿದ್ದೇನಲ್ಲ, ಯಾಕೆ ನನಗೆ ಕಷ್ಟ ಸಮಸ್ಯೆ ಬಂದು ನಾವು ನೋಡ್ತೇವೆ. ದೇವರೇ ನಾನು ನನಗೆ ವಿಧೇಯನಾಗಿದ್ದೇನಲ್ಲ, ಮತ್ತೆ ಯಾಕೆ ಇದು ಎಂಬುದಾಗಿ ಪ್ರಶ್ನೆ ನಾವು ಮಾಡ್ತೇವೆ. ಎಷ್ಟು ಜನ ಪ್ರಶ್ನೆ ಮಾಡಿದ ರೀತಿ ಮಾಡಿದಿರಿ ಅಲ್ವಾ? ಅನೇಕ ಇದು ಕಾಮನ್ ವಿಷಯಗಳು, ಅನೇಕರು ಇದನ್ನು ಮಾಡ್ತೇವೆ. ಯಾಕೆ ಸ್ವಾಮಿ ಹೀಗೆ? ಶಿಷ್ಯರಿಗೆ ಕೂಡ ಬಂದಿದೆ, ವಿಧೇಯರಾಗಿದ್ದಾರೆ. ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ್ದು ಯಾರು? ಯೇಸು ಸ್ವಾಮಿ. ಶಿಷ್ಯರು ವಿಧೇಯರಾಗಿದ್ದಾರೆ, ಬಿರುಗಾಳಿ ಬಂದಿದೆ. ಹಾಗಾದ್ರೆ ಯೇಸು ಸ್ವಾಮಿ ಗೊತ್ತಿತ್ತಾ ಇಲ್ವಾ ಈ ಬಿರುಗಾಳಿ ಬರ್ತದೆ ಅಂತೇಳಿ? ಯೇಸು ಸ್ವಾಮಿ ಗೊತ್ತಿತ್ತು, ಬಿರುಗಾಳಿ ಬರ್ತದೆ ಅಂತ ಯೇಸು ಸ್ವಾಮಿ ಗೊತ್ತು. ಹಾಗಾಗಿ ವಿಧೇಯತೆ ಆ ಬಿರುಗಾಳಿಗೆ ಕಾರಣವಲ್ಲ. ವಿಧೇಯತೆ ಬಿರುಗಾಳಿಯನ್ನು ಹೇಗೆ ಎದುರಿಸಬಲ್ಲರು ಎಂಬುದಾಗಿ ನಾವು ಕಲಿಯುತ್ತೇವೆ. ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವಲ್ಲ, ಆವಾಗ ನಮಗೆ ಬರುವಂಥ ಬಿರುಗಾಳಿ ಅನ್ನುವಂಥ ಸಮಸ್ಯೆ ಹೇಗೆ ನಾವು ಜಯಿಸಿ ಜೀವಿಸಬಹುದೆಂಬುದಾಗಿ ನಾವು ಕಲಿಯುತ್ತೇವೆ. ನೋಡ್ರಿ ಪ್ರಿಯರೇ, ಸಮಸ್ಯೆ ಬಂದಾಗ ಮಾತ್ರ ನೀವು ದೇವರ ಮಹಿಮೆಯನ್ನು ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯ. ನಿಮಗೆ ಇದು ಸ್ವಲ್ಪ ವಿಚಿತ್ರವಾಗಿ ಕಾಣ್ಬೋದು, ಆದರೆ ಯಾವಾಗಲೂ ಸಮಸ್ಯೆನೇ ಬರಲಿ ಅಂತೇಳಿ ನಾವು ಕಾಯಬೇಕಾದಲ್ಲಿ. ಇಲ್ಲ, ಸಮಸ್ಯೆ ಬರುವಾಗ ನೀವು ಹೆಚ್ಚಾಗಿ ನೀವು ದೇವರ ಮಹಿಮೆಯನ್ನು ಕಾಣ್ತೀರಿ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 2ನೇ ವಚನ ಇರಬೇಕು. ಮೋಸ್ಟ್ ಓದ್ರಿ. ನಿಮಗೆ ಆಗುವ ಪರಿಶೋಧನೆಗಳಲ್ಲಿ ಏನು ಬರೆಯಲ್ಪಟ್ಟಿದೆ? ಯಾಕೋಬ 1ನೇ ಅಧ್ಯಾಯ 2ನೇ ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಪರೀಕ್ಷೆಗಳು, ನಿಮ್ಮ ನಂಬಿಕೆಗೆ ಅನೇಕ ಪರೀಕ್ಷೆಗಳು ಬಂದು ಬರ್ತದೆ ಪ್ರಿಯರೇ. ಒಬ್ಬ ವ್ಯಕ್ತಿ ಯೇಸುವನ್ನು ನಂಬುವಾಗ ಅವನ ಜೀವನದಲ್ಲಿ ಕೂಡ ಬರ್ತದೆ. ಯಾವತ್ತೂ ಕೂಡ ನಮಗೆ ಪರೀಕ್ಷೆ ಬರುವುದಿಲ್ಲ ಅಂತ ದೇವರ ವಾಕ್ಯ ಹೇಳುವುದೇ ಇಲ್ಲ. ಆದರೆ ಯಾವಾಗ ನಿಮಗೆ ಆ ಪರೀಕ್ಷೆಗಳು ಬರುತ್ತದೋ ಅದೇನಂತ ಎನಿಸ್ಬೇಕಂತ ಹೇಳ್ತದೆ? ಓದ್ರಿ. ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಯಾಕೆ ಆನಂದಕರವ ಎಣಿಸಬೇಕು? ನಾನು ಇದನ್ನು ಮುಂಚಿತಕ್ಕೂ ಮಾತಾಡಿದ್ದೇನೆ ಪ್ರಿಯರೇ. ಯಾರಿಗಾದರೂ ಕಷ್ಟ ಬರುವಾಗ ಆನಂದ ಪಡ್ಲಿಕ್ಕೆ ಆಗ್ತದಾ? ಸಂತೋಷ ಪಡ್ಲಿಕ್ಕೆ ಆಗ್ತದಾ? ಹೇಳಿ, ಪ್ರಾಕ್ಟಿಕಲ್ ಲೈಫಲ್ಲಿ ಹೇಳಿ. ಆಗುವುದಿಲ್ಲ. ಆದರೆ ಇಲ್ಲಿ ಯಾಕೋಬನು ಯಾಕೆ ಬರೆದಿದ್ದಾನೆ? ವಾಕ್ಯ ಸುಳ್ಳಲ್ಲ. ಯಾಕೆ ಬರೆದಿದ್ದಾನೆ? ನಿಮಗೆ ಬರುವಂಥ ಕಷ್ಟದಲ್ಲಿ, ನಿಮಗೆ ಬರುವಂಥ ಕೊರತೆಯಲ್ಲಿ ನಾವೇನು ಮಾಡಬೇಕಂತ? ಈಗ ಸಂತೋಷ ಪಡಬೇಕು. ಈಗ ತುಂಬ ಕೊರತೆ ಬಂದು ಸಾಲದವರೆಲ್ಲ ಆಚೆ ಬಂದು ನಿಂತಿದ್ದಾರೆ, ನಾವೇನು ಮಾಡಬೇಕು? ಸಂತೋಷ ಪಡಬೇಕಂತ. ಯಾಕೋಬ ಹಾಗೆ ಬರೆದಿದ್ದಾರೆ. ಅಲ್ಲಲ್ಲಿಯ ಒಬ್ಬ ಆಚೆಯಿಂದ ಸರಿ ಬೈದಿದ್ದಾನೆ ನಮಗೆ. ಅಲ್ಲಿ ಯಾಕೋಬ ಹೇಳ್ತಾನೆ, ನೀವು ಸಂತೋಷ ಪಡ್ರಿ ಅಂತೇಳಿ. ಹಲ್ಲೆಲೂಯ. ಸಂತೋಷ ಪಡಬೇಕಂತ ಹೇಳ್ತದೆ. ಯಾಕೆ ಸಂತೋಷ ಪಡಬೇಕು ಹೇಳ್ರಿ? ನಿಮಗೆ ಗೊತ್ತಿದ್ದ ರೀತಿಯಲ್ಲಿ ಹೇಳ್ರಿ. ಯಾಕೆ ಸಂತೋಷ ಪಡಬೇಕು? ಸಮಸ್ಯೆ ಬಂದಾಗ ಯಾಕೆ ಸಂತೋಷ ಪಡಬೇಕು? ಹಲ್ಲೆಲೂಯ. ಈಗ ನಾನು ದೇವರ ಮಹಿಮೆಯನ್ನು ಕಾಣುತ್ತೇನೆ. ಈ ಒಂದು ಸಮಸ್ಯೆಯಲ್ಲಿ ದೇವರು ನನ್ನನ್ನು ದಾಟಿಸ್ತಾನೆ, ಆತನ ಮಹಿಮೆಯನ್ನು ಕಾಣುತ್ತೇವೆ. ಅದಕ್ಕೋಸ್ಕರ ಸಂತೋಷ. ಅದನ್ನೇ ಮತ್ತೆ ಆತನು ಬರೀತಾನೆ. ನೋಡ್ರಿ ಏನು ಬರೆದಿದ್ದಾನೆ ಮತ್ತೆ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರಾಗ್ತೀರಿ. ಯಾವಾಗ ನೀವು ಸಂತೋಷ ಪಡ್ತೀರಲ್ಲ, ನಿಮ್ಮ ಕಷ್ಟದಲ್ಲಿ ಅರ್ಧ ಸೈತಾನ ಆಗಲೇ ಓಡಿ ಹೋಗ್ತಾನೆ. ನೀವು ಕುಗ್ಗಿದ್ರೆ ಅಲ್ಲಿ ನಿಂತು ಬಿಡ್ತಾನೆ. ಯಾಕಂದರೆ ನಮಗೆ ಗೊತ್ತಿರಬೇಕು, ನನ್ನೊಳಗಿರುವ ಆತನು ದೊಡ್ಡವನು. ಈ ಸಮಸ್ಯೆಗಿಂತಲೂ, ಈ ಕಷ್ಟಗಿಂತಲೂ ಎಲ್ಲದಕ್ಕಿಂತ ದೊಡ್ಡವನು ನಾನು ದೇವರಾಗಿದ್ದಾನೆ. ಯಾವಾಗ ನೀವು ನಂಬಿಕೊಂಡು ನೀವು ಮುಂದಕ್ಕೆ ಹೋಗ್ತೀರಲ್ಲ, ಆವಾಗ ಮಾತ್ರ ನೀವು ಸಂತೋಷ ಪಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನೀವು ಯಾವಾಗ ಈ ವಾಕ್ಯವನ್ನು ನಿಮ್ಮ ಜೀವನ ಅಳವಡಿಸ್ತೀರಲ್ಲ, ಆಗ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಕುಗ್ಗಿ ಹೋಗಬೇಡ್ರಿ. ಎನಿ ಸಿಚುವೇಶನ್ ನೀವು ಕುಗ್ಗಿ ಹೋಗಬೇಡ್ರಿ. ನಾವು ದೇವರ
ಮಕ್ಕಳಾಗಿದ್ದೇವೆ. ಹಾಗಾಗಿ ಇಲ್ಲಿ ವಿಧೇಯರಾಗ್ತಾರೆ. ವಿಧೇಯರಾದಾಗ ಅಲ್ಲಿ ಗಾಳಿ ಕೂಡ ಬರ್ತದೆ. ಗಾಳಿ ಬಂದಾಗ ಅಲ್ಲಿ ಯೇಸು ಸ್ವಾಮಿ ಅಲ್ಲಿದ್ದಾನೆ. ಅಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ನೀವು 14-12 ವಚನ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತಾನೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು. ಇದು ಯೇಸು ಸ್ವಾಮಿ ಬೇಕಿತ್ತು. ಯೇಸು ಸ್ವಾಮಿ ಏನು ಬೇಕಿತ್ತು? ಯೇಸು ಸ್ವಾಮಿ ಏನೆಲ್ಲ ಮಾಡ್ತಾಯಿದ್ರು ಅದನ್ನು ತಾನು ನಂಬುವರೆಲ್ಲರೂ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಗೆ ಅದು ಬೇಕಿತ್ತು. ಅದಕ್ಕೋಸ್ಕರ ಶಿಷ್ಯರನ್ನು ಆ ಬಿರುಗಳಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಾನು ಹೇಳ್ತೇನೆ, ಲೋಕದ ಜನರು ಸಮಸ್ಯೆ ಬರುವಾಗ ಕುಗ್ಗಿ ಹೋಗ್ತಾರೆ. ಆದರೆ ದೇವರ ಮಕ್ಕಳು ಯಾವತ್ತು ಎನಿ ಸಿಚುವೇಶನ್ ಬರ್ಬೋದು ನಿಮ್ಮ ಜೀವನದಲ್ಲಿ, ನೀವು ಕುಗ್ಗಿ ಹೋಗಲೇಬಾರದು. ನಾವು ಯಾವಾಗಲೂ ಸಂತೋಷವುಳ್ಳವರಾಗಿರಬೇಕು. ದೇವರು ನನ್ನ ಜೊತೆ ಇದ್ದಾನೆ, ಅದಕ್ಕೆ ನಮಗೆ ಸಂತೋಷ. ದೇವರಾತ್ಮ ನನ್ನ ನಡೆಸ್ತಾನೆ, ಅದಕ್ಕೋಸ್ಕರ ನನಗೆ ಸಂತೋಷ. ಹಲ್ಲೆಲೂಯಾ. ಈ ರೀತಿ ಜೀವಿಸಬೇಕು. ಅದಕ್ಕೆ ಹೇಳ್ತೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವನ್ನು ನಡೆಸುವ ಕ್ರಿಯೆಗಳು ತಾನೂ ನಡೆಸುವನು ಮತ್ತು ಅವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಎಷ್ಟು ಜನ ನೀವು ನಂಬುತ್ತೀರಿ? ಇದು ನಂಬ್ತೀರಾ? ಹೇಗೆ ಅದು? ಹಲ್ಲೆಲೂಯಾ. ಎಸ್, ನೀವು ಗಟ್ಟಿಯಾಗಿ ಕೈ ಎತ್ತುವಾಗ ಸ್ಟ್ರಾಂಗಾಗಿ ಎತ್ತಿರಿ, ಎಸ್ ನಾನು ನಂಬುತ್ತೇನೆ. ಆದರೆ ಅನೇಕ ವರ್ತಿ ನಾವು ಚರ್ಚಲ್ಲಿ ಮಾತ್ರ ನಂಬುತ್ತೇವೆ, ಸಿಚುವೇಶನ್ ನಂಬುತ್ತೇವಾ? ಇವತ್ತು ನನ್ನೆಲ್ಲ ಪ್ರಶ್ನೆಗಳಿರೋದು ಪ್ರಾಕ್ಟಿಕಲ್ ಲೈಫಲ್ಲಿ ಸಿಚುವೇಶನ್ ಬರುವಾಗ ಈ ರೀತಿಯಾಗಿ ನಾವು ನಂಬುತ್ತೇವಾ? ಕೊರತೆ ಬಂದಾಗ 4 ಜನರ ಹತ್ರ ಹೇಳಿಕೊಂಡು ಹೋಗ್ತೇವೆ, ಅಯ್ಯೋ ಸಮಸ್ಯೆ, ಅಯ್ಯೋ ಕಷ್ಟ. ಅನಾರೋಗ್ಯ ಬರುವಾಗ ಎಲ್ಲರ ಹತ್ರ ಹೇಳಿಕೊಂಡು ಹೋಗ್ತೇವೆ, ಅಯ್ಯೋ ಅನಾರೋಗ್ಯ. ಪ್ರಿಯರೇ, ನಾನು ಹೇಳ್ತೇನೆ, ನಿಮಗೆ ಕೊರತೆ ಬರುವಾಗ ನೀವು ಯಾವತ್ತೂ ಕೂಡ 10 ಜನರ ಹತ್ರ ಹೇಳಿಬಿಡ್ರಿ. ಯಾಕಂದರೆ ಅವರು ನಿಮಗೆ ಸಹಾಯ ಮಾಡಲು ಶಕ್ತರಲ್ಲ. ಒಂದು ಕ್ಷಣ ಮಾತ್ರ ನಿಮಗೆ ಕೊಡ್ಬೋದು, ಅಷ್ಟೇ ಬಿಟ್ಟರೆ ಪರ್ಮನೆಂಟಾಗಿ ನಿಮಗೆ ಸೊಲ್ಯೂಷನ್ ಅಲ್ಲವೇ ಅಲ್ಲ. ಪರ್ಮನೆಂಟ್ ಆಗಿರುವಂಥ ಒಂದು ಸೊಲ್ಯೂಷನ್ ಎಲ್ಲಿಂದ ಬರುತ್ತೆ ಅಂದರೆ ಅದು ದೇವರಿಂದ ಬರುತ್ತದೆ. ಹಾಗಾಗಿ ದ ಸಿಚುವೇಶನಲ್ಲಿ ನಂಬಬೇಕಾಗಿದೆ, ದೇವರು ನನ್ನ ಜೊತೆ ಇದ್ದಾನೆ, ಎಲ್ಲವನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಅದಕ್ಕೆ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು. ಒಬ್ಬ ರಾಜನ ಹತ್ರ ಹೋಗಿ ಹೇಳಿದ್ನಂತೆ, ನಾನು ಯಾರ್ದಾದ್ರೂ ಮುಖ ನೋಡಿದರೆ ಅವನ ಭವಿಷ್ಯವನ್ನು ಹೇಳಿಬಿಡ್ತೀನಿ ಅಂತೇಳಿ. ರಾಜನಿಗೆ ಭಾಳ ಆಶ್ಚರ್ಯ ಆಯಿತು. ಹೌದಾ, ಹೇಗೆ ಹೇಳ್ತಿ ಮಾರೇ ನೀನು ಅಂತ ಕೇಳಿದ. ಇಲ್ಲ, ನನಗೆ ಜಸ್ಟ್ ಗೊತ್ತಾಗ್ತೆ, ಅವರನ್ನು ಸ್ವಲ್ಪ ಮಾತಾಡಿದರೆ ಅವರ ಮುಖ ನೋಡಿ ನಾನು ಎಲ್ಲ ಹೇಳಿಬಿಡ್ತೀನಿ ಅಂತ ಹೇಳಿದರು. ಅಷ್ಟೊತ್ತಿಗೆ ರಾಜನು ಬಹಳ ಪ್ರೀತಿ ಮಾಡುವಂಥ ಕುದುರೆ ಬರ್ತಾ ಇರ್ತದೆ. ಆಗ ರಾಜ ಹೇಳ್ತಾನೆ, ನೋಡು ಮಾರ್ಯ, ಈ ಕುದುರೆಯನ್ನು ನೋಡಿ ಹೇಳು, ಇದರ ಮುಖ ನೋಡಿ ಹೇಳು, ಈ ಕುದುರೆ ಹೇಗೆ ಅಂತೇಳಿ. ಇವನು ಸರಿ ಕುದುರೆಯನ್ನು ನೋಡ್ತಾನೆ, ಒಬ್ಸರ್ವ್ ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ಈ ಕುದುರೆ ಒರಿಜಿನಲ್ ಅಲ್ಲ. ರಾಜನಿಗೆ ಭಾಳ ಒಂಥರ ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ಹಣ ಕೊಟ್ಟು ಆ ಊರಿನಲ್ಲಿ ತರಿಸಿದ್ದೇನೆ, ಹಾಗೆ ಈ ಕುದುರೆ ಒಳ್ಳೆಯದಿಲ್ಲ, ಒರಿಜಿನಲ್ ಅಂತ ಹೇಳುವಾಗ ಭಾಳ ಬೇಸರ ಆಗ್ತದೆ. ಆದರೂ ಕಳಿಸ್ತಾನೆ, ಏನು ಹೇಳು ಅಂತೇಳಿ. ಅಲ್ಲಿ ಎಲ್ಲಿ ಹುಟ್ಟಿದ ಕಡೆಗೆ ಕಳಿಸ್ತಾನೆ. ಅಲ್ಲಿ ಹೋಗಿ ನೋಡುವಾಗ ಕೇಳ್ತಾನೆ, ಈ ಕುದುರೆ ಹೇಗೆ ಒರಿಜಿನಲ್ ಅಂತ ಹೇಳ್ತಿದ್ದಾನೆ. ಹೌದು, ಈ ಕುದುರೆ ಏನಂದರೆ, ಕುದುರೆ ಹುಟ್ಟಿದ ಕೂಡಲೇ ಕುದುರೆ ತಾಯಿ ಸತ್ತೋಗ್ತದೆ. ಮತ್ತೆ ಬೆಳೆದದ್ದು ಅದು ದನದೊಟ್ಟಿಗೆ, ದನದ ಹಾಲನ್ನು ಕುಡಿದು ಹಾಗೆ ಅದು ಜೀವನ ಮಾಡ್ತದೆ. ಇವನಿಗೆ ಭಾಳ ಆಶ್ಚರ್ಯ ಆಗ್ತದೆ. ನಿನಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಅಲ್ಲ, ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಕುದುರೆ ದನ ಯಾವಾಗಲೂ ತಿನ್ನುತ್ತಾ ಹೋಗ್ತದೆ. ನೋಡಿದರೆ ದನ ಹುಲ್ಲು ತಿನ್ನೋದು, ಕುದುರೆ ಹಾಗೆ ತಿನ್ನುವುದಿಲ್ಲ. ಕುದುರೆ ತಿನ್ನುತ್ತದೆ, ಬಾಯಿ ಮಾಡಿ ತಿಂತದೆ, ಕೆಳಗಿಂದ ತೆಗಿತದೆ, ಹೀಗೆ ತಿಂತದೆ. ಆದರೆ ಈ ಕುದುರೆ ಏನಂದರೆ, ರಾಜನ ಕುದುರೆ ದನದ ಹಾಗೆಯೇ ತಿಂತಾ ಹೋಗ್ತಿತ್ತು. ಆಗ ರಾಜನು ಭಾಳ ಖುಷಿಯಾಗ್ತದೆ, ಹೌದು ಮಾರೆ ನೀನು ಸರಿ ಇದ್ದಿ ಅಂತೇಳಿ ಅವನಿಗೆ ಒಂದು ಬ್ಯಾಗ್ ರೈಸ್ ಮತ್ತು ಸ್ವಲ್ಪ ದಾಲ್, 1-2 ಕೋಳಿ ಮೊಟ್ಟೆ ಬಹುಮಾನವಾಗಿ ಕೊಡ್ತಾನೆ. ಖುಷಿ ಆಗ್ತದೆ. ನೆಕ್ಸ್ಟ್ ಡೇ ಬರ್ತಾನೆ, ನನ್ನ ರಾಣಿ ಹೇಗೆ ಮಾರೆ ಅಂತ ಕೇಳ್ತಾನೆ. ಈಗ ಅವನು ಅರಮನೆಗೆ ಹೋಗ್ತಾನೆ, ನೀನು ನೋಡಿ ಬಾ ರಾಣಿಯನ್ನು, ಮುಖ ನೋಡಿ ಬಾ, ನೋಡಿ ಹೇಳಬೇಕು ಅಂತೇಳಿ. ಹಾಗೆ ಇವನು ರಾಣಿಯೆಲ್ಲ ನೋಡ್ತಾನೆ, ರಾಣಿ ಮುಖ ನೋಡ್ತಾನೆ, ರಾಣಿ ಏನೆಲ್ಲ ಮಾಡ್ತಾರೆ ಅದೆಲ್ಲ ನೋಡ್ತಾನೆ. ನೆಕ್ಸ್ಟ್ ಡೇ ರಾಜನನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಆಗ ರಾಜನ ಹೇಳ್ತಾನೆ, ಹೇಗೆ ನನ್ನ ರಾಣಿ ಹೇಗೆ? ರಾಜನೇ ಬೇಸರ ಮಾಡಬೇಡಿ ಅಂತ ಹೇಳ್ತಾನೆ. ಇಲ್ಲ ಹೇಳು, ಏನು ತೊಂದರೆ ಇಲ್ಲ ಹೇಳಿದ. ರಾಣಿ ಒರಿಜಿನಲ್ ಅಲ್ಲ ಅಂತ ಹೇಳಿದ.
ಭಾಳ ಬೇಸರ ಆಗ್ತದೆ. ಇಮ್ಮಿಡಿಯೇಟಾಗಿ ರಾಣಿಯ ಮನೆ ಕಳಿಸ್ತಾರೆ, ಜನ ಕಳಿಸ್ತಾರೆ. ಅಲ್ಲಿ ಒಬ್ಬ ಹೇಳ್ತಿದ್ದಾನೆ ರಾಣಿ ಒರಿಜಿನಲ್ ಅಲ್ಲ ಅಂತೇಳಿ. ಅದಕ್ಕೆ ಅವರು ಹೇಳ್ತಾರೆ, ರಾಜನ ತಂದೆ ಮತ್ತು ಈ ರಾಣಿಯ ತಂದೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ, ಅವರ ಗಂಡ. ಏನು ಒಪ್ಪಂದ ಅಂದರೆ, ಈ ಮಕ್ಕಳು ದೊಡ್ಡದಾದ ಮೇಲೆ ಮದುವೆ ಮಾಡಿ ಕೊಡ್ತೇವೆ ಅಂತೇಳಿ. ಆದರೆ ಏನಾಗ್ತದೆ, ಸಣ್ಣ ಪ್ರಾಯದಲ್ಲಿಯೇ ಆ ರಿಯಲ್ ಮಗು ಏನು ಅದು ಸತ್ತೋಯ್ತು. ಈ ರಾಣಿಯನ್ನು ದತ್ತು ತೆಗೆದುಕೊಳ್ತಾರೆ ಬೇರೆ ಕಡೆಯಿಂದ. ಬೇರೆ ಕಡೆ ಅಂದರೆ ಮಾರ್ಕೆಟಲ್ಲಿ ಯಾರೋ ಒಬ್ಬರು ಮಾರ್ಕೆಟಲ್ಲಿ ಸೇಲ್ ಮಾಡುವವರ ಮಗಳನ್ನು ದತ್ತು ತಗೊಳ್ತಾರೆ. ತಗೊಂಡ ಮೇಲೆ ಬರ್ತದೆ, ಗೊತ್ತಾಯಿತು. ಆಗ ರಾಜ ಕೇಳ್ತಾರೆ, ನಿನಗೆ ಹೇಗೆ ಗೊತ್ತಾಯಿತು? ಅವು ಹೇಳ್ತಾನಂತೆ, ರಾಣಿ ಯಾವಾಗಲೂ ರಾಜ ಮನೆತನದಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾಳೆ. ಆದರೆ ಈ ದಿನ ರಾಣಿ ಇದ್ದಾಳಲ್ಲ, ಬಾಯಿಗೆ ಬಂದಾಗೆ ಮಾತಾಡ್ತಾಳೆ. ಆಗ ನನಗೆ ಗೊತ್ತಾಯ್ತು, ಇವಳು ಖಂಡಿತವಾಗಲೂ ಒಬ್ಬ ರಾಜನ ಮಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು ಇವನಿಗೆ ಒಂದು ಗೋಣಿ ಅಕ್ಕಿ, ಕೋಳಿ ಮೊಟ್ಟೆ, ಕೋಳಿ ದಾಲ್ ಬಹುಮಾನವಾಗಿ ಕೊಡ್ತಾರೆ. ಕೊನೆಗೆ ಒಂದು ದಿವಸ ಹೇಳ್ತಾನೆ, ನನ್ನ ಮುಖ ನೋಡಿ ಹೇಳು ಅಂತೇಳಿ ರಾಜ ಹೇಳ್ತಾನೆ. ಆಗ ರಾಜನಿಗೆ ಹೇಳ್ತಾನೆ, ನಾನು ಹೇಳ್ತೇನೆ ಆದರೆ ನಾನು ತಲೆ ತೆಗಿಬಾರ್ದು ಅಂತ ಹೇಳ್ತಾನಂತೆ. ಆಯಿತು. ಕೊನೆಗೆ ರಾಜನು ಸರೀವ ನೋಡ್ತಾನೆ, ನೋಡಿ ಹೇಳ್ತಾನೆ, ರಾಜ ನೀನು ಒರಿಜಿನಲ್ಲ ಅಂತ ಹೇಳ್ತಾನೆ. ಹೇಗೆ ಹೇಳ್ತಿ ಅಂತೇಳಿ, ನೀನು ಒರಿಜಿನಲ್ ಅಲ್ಲ. ಇಮ್ಮಿಡಿಯೇಟಾಗಿ ಅವನು ತಾಯಿ ಹತ್ರ ಹೋಗ್ತಾನೆ, ತಂದೆ ಹತ್ರ ಹೋಗ್ತಾನೆ. ಈಗ ಇವನು ಹೇಳ್ತಿದ್ದಾನೆ ನಾನು ಒರಿಜಿನಲ್ ಅಲ್ಲ ಅಂತೇಳಿ. ಅದಕ್ಕೆ ಅವರು ಹೇಳ್ತಾರೆ, ಏನಾಯ್ತು ಅಂದರೆ ನಮಗೆ ಮಕ್ಕಳಿರಲಿಲ್ಲ, ಹಾಗಾಗಿ ನಾವು ನಿನ್ನನ್ನು ಕೂಡ ದತ್ತು ತೆಗೆದುಕೊಂಡದ್ದು, ನಿನ್ನನ್ನು ಒಂದು ಚಪ್ಪಲಿ ಹೊಲಿಯೋರ ಹತ್ರ ನಾವು ದತ್ತು ತೆಕ್ಕೊಂಡದ್ದು ಅಂತೇಳಿ. ಆಗ ಇವ್ರ ಹತ್ರ ಬಂದು ಕೇಳ್ತೇನೆ, ನಿನಗೆ ಹೇಗೆ ಗೊತ್ತಾಯಿತು ನಾನು ಒರಿಜಿನಲ್ ಅಲ್ಲ ಅಂತೇಳಿ. ಆಗ ಅವನು ಹೇಳ್ತಾನೆ, ನೋಡಿ, ಒಬ್ಬ ರಾಜ ಅವನು ಕೊಡುವಂಥ ಗಿಫ್ಟ್ ಯಾವಾಗಲೂ ವಜ್ರ, ಚಿನ್ನ, ದೊಡ್ಡ ದೊಡ್ಡ ಗಿಫ್ಟ್ಗಳು ಕೊಡ್ತಾರೆ. ಆದರೆ ನೀನು ಯಾವಾಗ ನನಗೆ ಕೋಳಿ ಮೊಟ್ಟೆ, ಕೋಳಿ ಒಂದು ಬ್ಯಾಗ್ ರೈಸ್ ಕೊಡುವಾಗಲೇ ಗೊತ್ತಾಯಿತು ನೀನು ಒರಿಜಿನಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಇದೊಂದು ವೇಳೆ ಕಥೆ ಆಗಿರ್ಬೋದು, ಒಂದು ಸಣ್ಣ ಕಥೆ ಆಗಿರ್ಬೋದು. ಆದರೆ ಪ್ರಿಯರೇ, ದೇವರ ಮಕ್ಕಳಾದ ನಾವು ಇದು 3 ವಿಚಾರದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ನಾವು ಯಾವ ರೀತಿ ಥಿಂಕಿಂಗ್ ಮಾಡಿ ಜೀವನ ಮಾಡ್ತಿದ್ದೇವೆ. ಯಾರ್ಯಾರು ದೇವರ ಆತ್ಮ ನಡೆಸಿಕೊಳ್ಳೋರು ಅವರು ದೇವರ ಮಕ್ಕಳು. ನಾವು ತಿರುಗಿ ಭಯದಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ಕರೀಲೇ ಇಲ್ಲ. ಯಾವಾಗ ನಾವು ಭಯದಲ್ಲಿ ಜೀವಿಸ್ತೇವೋ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾನೆ. ನೀವು ಏನೇ ಸಿಚುವೇಶನ್ ನೀವು ಬರಲಿ, ನೀವು ಆ ರೀತಿಯಾಗಿ ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಭಯದಲ್ಲಿ ಜೀವನ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನ? ಎಲ್ಲಿಯಾದರೂ ದೇವರ ವಾಕ್ಯ ಇದೆಯಾ? ದೇವರಿಗೆ ಭಯಪಡಬೇಕು ಅಂತ ಹೇಳಿದ್ರೆ ಬಿಟ್ಟರೆ ದ ಸಿಚುವೇಶನ್, ಲೋಕಕ್ಕೆ ನೀವು ಭಯಪಡಬೇಕೆಂಬುದಾಗಿ ಎಲ್ಲೂ ಕೂಡ ದೇವರ ವಾಕ್ಯ ಹೇಳಲೇ ಇಲ್ಲ. ಆದರೆ ಹೇಳದೇ ಇರುವುದನ್ನು ಯಾಕೆ ನಾವು ಅದನ್ನು ನಂಬುತ್ತಾ ಇದ್ದೇವೆ? ಯಾಕೆ ನಾವು ಹಾಗೆ ಜೀವಿಸ್ತಾ ಇದ್ದೇವೆ? ಪ್ರಿಯರೇ, ನಮಗೆ ದೇವರು ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದೆ. ಏನೇ ಬರಲಿ ನೀವು ಹೆದರಬೇಡ್ರಿ, ದೇವರು ಒಳ್ಳೆಯ ದೇವರಾಗಿದ್ದಾನೆ. ನಮ್ಮ ಜೀವನದಲ್ಲಿ ಆ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಮತ್ತು ಆತನ ದೋಣಿಯ ಹಿಂಭಾಗದಲ್ಲಿ 4:38 ಆತನ ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗೆ ನಿದ್ದೆ ಮಾಡ್ತಿದ್ದನು. ಅವರು ಆತನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವ ನಿನಗೆ ಚಿಂತೆಯೇ ಇಲ್ಲವೇ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದ. ದೇವರಿಗೆ ಚಿಂತೆಯೇ ಇಲ್ಲ ಎಂಬುದಾಗಿ ಅಲ್ಲಿ ಹೇಳ್ತದೆ. ಯೇಸುಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಚಿಂತಾ ಭಾರವನ್ನು ನಿಮ್ಮ ಮೇಲೇ ಇಟ್ಟುಕೊಳ್ಳಿ, ನೀವೇ ಚಿಂತಿಸಿಕೊಳ್ಳಿ ಎಂಬುದಾಗಿ ಹೇಳಿದಾರ? ನಿಮ್ಮ ಚಿಂತಾಭಾರ ಯಾರಿಗೆ ಕೊಡಿ ಅಂತ ಹೇಳ್ತಾರೆ? ನನಗೆ ಕೊಡಿ, ನಾನು ನಿಮಗೋಸ್ಕರ ಚಿಂತಿಸಿ ನಿಮಗೆ ಸಹಾಯ ಮಾಡ್ತೇನೆ. ನಾವೇನು ಮಾಡ್ತೇವೆ? ನಿನಗೆ ಕೊಡಲ್ಲ ಸ್ವಾಮಿ, ಚರ್ಚಿಗೆ ಬಂದಾಗ ಸ್ವಲ್ಪ ಹೊತ್ತು ಬೇಕಾದ್ರೆ ಕೊಡ್ತೇವೆ, ಆಮೇಲೆ ಕೊಡು ಸ್ವಾಮಿ ಅದು ನನಗೆ ಬೇಕು, ನಿನಗೆ ಕೊಡಲ್ಲ, ನಿನಗೆ ಯಾಕೆ ಕಷ್ಟ, ನನಗಿರಲಿ. ಯೇಸು ಸ್ವಾಮಿ ಹೇಳ್ತಾರೆ, ಕೊಡು ನಿನ್ನ ಚಿಂತೆಯನ್ನು, ಕೊಡು ನಿನ್ನ ಕಣ್ಣೀರು, ನಿನ್ನ ಸಮಸ್ಯೆ ಕೊಡು, ನಾನು ನಿನಗೋಸ್ಕರ ಚಿಂತಿಸ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಪ್ರಿಯರೇ, ನಾವು ಬದುಕಿನಲ್ಲಿ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಜೀವಿಸಬೇಕು. ಆಗ ಮಾತ್ರ ವಿಕ್ಟೋರಿಯಸ್ ಲೈಫ್ ಮಾಡಲಿಕ್ಕೆ ಆಗ್ತದೆ ಪ್ರಿಯರೇ.
ಇದು ನಾನು ಇವತ್ತು ಏನು ಮಾತಾಡ್ತಿದ್ದೇನೆ ಅನುಭವಿಸಿ ಮಾತಾಡ್ತಿದ್ದೇನೆ. ನಾನು ಸುಮ್ಮನೆ ಏನನ್ನೂ ಹೇಳ್ತಾ ಇಲ್ಲ. ಈ ವಾಕ್ಯದಲ್ಲಿ ಶಕ್ತಿ ಇದೆ. ಯಾವಾಗ ನೀವು ಅರಿತುಕೊಂಡು ನೀವು ಆ ಶಕ್ತಿಯನ್ನು ಅರಿತು ಜೀವಿಸ್ತೀರಲ್ಲ, ಆಗ ಮಾತ್ರ ನಿಮಗೆ ಜಯದ ಜೀವನ ಮಾಡಲಿಕ್ಕಾಗ್ತದೆ. ಅದಕ್ಕೋಸ್ಕರ ಯೋಹಾನ ಸುವಾರ್ತೆ 14-18 ವಚನದಲ್ಲಿ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ಬೇರೊಬ್ಬ ಸಹಾಯಕರನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕರು ನಮ್ಮ ಒಟ್ಟಿಗಿದ್ದಾನೆ ಪ್ರಿಯರೇ. ನಾನು ಕೇವಲ ಇವತ್ತು ನಿಮಗೆಲ್ಲ ವಾಕ್ಯ ಗೊತ್ತಿದೆ, ನಿಮಗೆ ನನಗಿಂತ ಹೆಚ್ಚು ವಾಕ್ಯಗಳು ನಿಮಗೆ ನೆನಪಿದೆ. ಆದರೆ ನಾನು ಇವತ್ತು ನಿಮಗೆ ಇನ್ನೊಂದು ಸಾರಿ ನೆನಪಿಸುವಂಥ ಕಾರ್ಯ ಮಾಡ್ತಿದ್ದೇನೆ. ನೀವು ಅಳವಡಿಸಿ ಜೀವಿಸಬೇಕೆಂಬುದಾಗಿ ನಾನು ಕೇಳ್ತಿದ್ದೇನೆ. ಹಲ್ಲೆಲೂಯಾ. ಮತ್ತು ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬರುವಂಥದ್ದು ನಾವು ಇನ್ನೂ ಹೆಚ್ಚಾಗಿ ದೇವರನ್ನು ಮಹಿಮೆ ಪಡಿಸಲಿಕ್ಕೋಸ್ಕರ, ಮತ್ತು ಯೇಸು ಯಾವಾಗಲೂ ನಮ್ಮನ್ನು ನಡೆಸ್ತಾನೆ ಎನ್ನುವಂಥ ಒಂದು ನಿಜವಾದ ನಂಬಿಕೆ ನಮ್ಮಲ್ಲಿ ವೃದ್ಧಿಯಾಗುವುದಕ್ಕೋಸ್ಕರ ಅನೇಕ ಸಮಸ್ಯೆಗಳು, ಕಷ್ಟಗಳು ಬರ್ಬೋದು ಪ್ರಿಯರೇ. ಆದರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಾವು ಕುಗ್ಗಿ ಹೋಗಲೇಬಾರದು. ಯೇಸು ಸ್ವಾಮಿ, ನೀವೆಷ್ಟು ಹೊತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ? ನಿಮ್ಮ ಪ್ರಾರ್ಥನೆ ಹೇಗಿರುತ್ತೆ ಅದು ಹೇಳ್ದಂಗೆ. ಸ್ವಲ್ಪ ಯಾರಾದ್ರು ಜಸ್ಟ್ ಒಂದು ಹೇಗಿರುತ್ತೆ ನಾರ್ಮಲ್ ನಮ್ಮ ಪ್ರಾರ್ಥನೆ? ನನಗೆ, ನನ್ನ ಬಿಸ್ನೆಸ್ಗೆ, ನನ್ನ ಕೆಲಸಕ್ಕೆ, ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ತಪ್ಪಿದ್ರೆ ತಂದೆ ತಾಯಿಗೆ, ಅಷ್ಟಕ್ಕೆ ಲಿಮಿಟೇಷನ್ ಇದೆಯಾ ನಮ್ಮ ಪ್ರಾರ್ಥನೆ? ಎಷ್ಟು ಜನ ನಮ್ಮ ನೆರೆಮನೆಯವರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ? ಹಲ್ಲೆಲೂಯಾ. ಎಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡುವವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ? ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿಮ್ಮ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡುವ ಅವಶ್ಯಕತೆಯೇ ಇಲ್ಲ. ನಿಮಗೇನು ಬೇಕು ದೇವರಿಗೆ ಗೊತ್ತಿದೆ. ನಿಮ್ಮನ್ನು ಕರೆದದ್ದು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ. ಅದರರ್ಥ ನೀವು ಪ್ರಾರ್ಥನೆ ಮಾಡೋದೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಪ್ರೇಯರ್ ಮಾಡಿ ಬಿಟ್ಟುಬಿಡಿ, ಸ್ತೋತ್ರ ಹೇಳಿ. ಎಷ್ಟು ಜನ ಸ್ತೋತ್ರ ಹೇಳ್ತೀರಿ? ಸ್ತೋತ್ರ 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 ಆ ಸ್ತೋತ್ರ ಹೇಳ್ತಾ ಇಲ್ಲ ನಾನು ಹೇಳ್ತಿದ್ದೇನೆ ಹೃದಯಾಂತರಾಳದ ಸ್ತೋತ್ರ. ನೀವು ಯೇಸು ಸ್ವಾಮಿ ಮಿರಾಕಲ್ಗಳು ನಡೆಯಬೇಕಾದ್ರೆ ಕೊರತೆ ಬಂದಾಗ ಯೇಸು ಸ್ವಾಮಿ ಏನು ಮಾಡಿದ್ರು ಹೇಳಿ? ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರಾ? ಏನು ಮಾಡಿದರು? ಕೊರತೆ ಬಂದಾಗ ಏನು ಮಾಡಿದ್ರು ಯೇಸು ಸ್ವಾಮಿ? ಹೇಳ್ರಿ, ನೀವು ಎಲ್ಲ ಗೊತ್ತಿದ್ದವರಿದ್ದೀರಿ ಇಲ್ಲಿ. ಥ್ಯಾಂಕ್ಸ್. ಕೊರತೆ ಬಂದಾಗ ಏಸು ನೋಡಿ, ಇದೆಲ್ಲ ಪ್ಯಾಟರ್ನ್ ಯಾಕೆಂದ್ರೆ ನೀನು ಅದೇ ರೀತಿ ಮಾಡಬೇಕಷ್ಟೆ. ಸ್ತೋತ್ರ ಹೇಳಿದಷ್ಟೇ. ಎಲ್ಲಿ ಹೇಳಿದರು? ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡ್ರಿ ಬೇಕಾದ್ರೆ. 6ನೇ ಅಧ್ಯಾಯ ನೋಡಿ, 37ನೇ ವಚನ ನೋಡಿ. ಬೋರ್ ಆಗ್ತಿದೆಯಾ ಅಥವಾ ಏನಾದರೂ ಒಳಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದೇವೆ ನಾವು? ಓಕೆ, 6:37. ಯೇಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟ ಕೊಡಬೇಕೋ ಎಂದು ಕೇಳಲು. ಒಂದು ನಿಮಿಷ. ಆ್ಯಕ್ಚುಲಿ ಇಲ್ಲಿ ಯೇಸು ಸ್ವಾಮಿ ಹೀಗೆ ಬಯಸ್ತಾ ಇದ್ರು, ಈ ಶಿಷ್ಯರು ಈ ಮಿರಾಕಲ್ ಮಾಡಬೇಕಂತೇಳಿ. ಅದಕ್ಕೆ ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ದು, ನೀವು ಇವ್ರಿಗೆ ಕೊಡಿ ಅಂತೇಳಿ. ಆದರೆ ಶಿಷ್ಯರು ಏನು ಮಾಡ್ತಾರೆ? ಹಣ ಲೆಕ್ಕ ಹಾಕ್ತಾರೆ. ಇಷ್ಟು ಮಾಡಬೇಕಾದ್ರೆ ಇಷ್ಟು ಬೇಕು, ಇಷ್ಟಾಗಬೇಕು, ಇಷ್ಟಾಗಬೇಕು, ಲೆಕ್ಕಾಚಾರ ಮಾಡ್ತಾರೆ. ಮತ್ತೆ ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿಕೊಂಡು ಬನ್ನಿ ಅಂದನು. ಅವರು ತಿಳುಕೊಂಡು ಬಂದು 5 ರೊಟ್ಟಿ 2 ಮೀನು ಅಂದರು. ಆಗ ಆತನ ಅವರಿಗೆ, ಎಲ್ಲರೂ ಹಸಿರು ಹುಲ್ಲಿನ ಮೇಲೆ ಪಸ್ತಿಯಾಗಿ ಕೂತುಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಸ್ತಿಗೆ 100ರಂತೆ 50ರಂತೆ ಸಾಲಾಗಿ ಕೂತುಕೊಂಡರು. ಆಮೇಲೆ ಆತನು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ಆ ರೊಟ್ಟಿಗಳನ್ನು ಮುರಿದು, ನೀವು ಜನರಿಗೆ ಹಂಚಿರಿ ಎಂದು ಶಿಷ್ಯರ ಕೈಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲರಿಗೆ ಹಂಚಿಸಿದನು. ಸಾಕು. ಏನು ಮಾಡಿದ್ರಿ ಇಲ್ಲಿ? ಸಡನ್ಲಿ ಆಗಿ ಶಿಷ್ಯರಿಗೆ ಹೇಳಿದ್ರೆ, ಹೋಗಿರಿ ಪ್ರೇಯರ್ ಮಾಡಿದರೆ ಖಂಡಿತ ಆಗ್ತದೆ, ನೀವು ಮಾಡಿರಿ ಅಂತ ಹೇಳಿದ್ನ? ಕೊರತೆ ಅದರ ಪ್ರಾರ್ಥನೆ ತಪ್ಪಂತ ನಾನು ಹೇಳ್ತಾ ಇಲ್ಲ ಪ್ರೇಯರೇ.
ನಾನು ಹೇಳ್ತೀನಿ ಪ್ಯಾಟರ್ನ್. ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಬೇರೆಯವರಿಗೆ ಮಾಡಬೇಕು. ಸಭೆಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಈ ಸಭೆಯ ಸೇವಕರಿಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಇಲ್ಲಿ ಬರುವಂಥ ಜನರಿಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಅಲ್ಲಿ ಪ್ರಾರ್ಥನೆ ಅದಾಗಬೇಕು ನಮ್ಮದು. ಇಲ್ಲಿ ಯೇಸು ಸ್ವಾಮಿನ ಪ್ಯಾಟರ್ನ್ ಏನು ಮಾಡಿದೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಸ್ತೋತ್ರ. ನಾನು ಹೇಳ್ತೇನೆ, ನಾನು ಇದನ್ನು ಈ ಸತ್ಯವನ್ನು ಗೊತ್ತಾದ ಮೇಲೆ ನಾನು ಯಾವತ್ತೂ ಚಿಂತೆ ಮಾಡೋದಿಲ್ಲ ಪ್ರಿಯರೇ. ನನಗೆ ಕೂಡ ಕೊರತೆ ಬಂದಿದೆ. ಆ ಕೊರತೆ ಬಂದಾಗ ನನಗೆ ಭಾಳ ಅವಶ್ಯಕತೆ ಇತ್ತು ಹಣ. ಈ ವಾಕ್ಯ ನನಗೆ ಸಿಕ್ಕಿತ್ತು. ನಾನು ಸ್ವಲ್ಪ ಜಾಗದ ಬಿಸ್ನೆಸ್ ಕೂಡ ಮಾಡ್ತೇನೆ. ಈಗ ನಾನೇನು ಮಾಡಿದೆ ಅಂದರೆ ಅಷ್ಟು ಸಮಯ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಆವತ್ತು ನನಗೆ ಕಣ್ಣು ತೆರೆಯಿತು, ನಾನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ಮಾಡ್ತೇನೆ, ಈ ವಿಷಯಕ್ಕೋಸ್ಕರ ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದೆ. ಈ ರೀತಿ ಪ್ರಾರ್ಥನೆ ಮಾಡಿ, ದೇವರೇ ಈ ನನ್ನ ಜಾಗ ಸೇಲ್ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಖಂಡಿತವಾಗ್ಲೂ ಇದನ್ನು ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇನೆ ಅಂತ ಹೇಳಿದೆ. 3-4 ದಿವಸ ಬಿಟ್ಟ ಕೂಡಲೇ ಯಾರಂತ ಪರಿಚಯ ಇಲ್ಲ, ಒಬ್ಬರು ಫೋನ್ ಮಾಡಿದರು, ನಿಮ್ಮ ಜಾಗ ಸೇಲ್ ಮಾಡ್ತೀರಾ? ಹೌದು ಮಾಡ್ತೇನೆ. ಆಯಿತಾ? ಇದೇ ರೀತಿ ಇನ್ನೊಂದು ಕೂಡ, ಇದು ಮೊನ್ನೆ ನಡೆದ ಘಟನೆ, ನಾನು ಹೇಳ್ತಿದ್ದೇನೆ ಪ್ರಿಯರೇ, ಮೊನ್ನೆ ನಡೆದ ಘಟನೆ. ಆ ನಂತರ ಗೊತ್ತಾಯಿತು, ಸ್ತೋತ್ರ ಯಾವಾಗ ನಿಮ್ಮ ಅಂತರಾಳದಲ್ಲಿ ನಿಮಗೆ ಹೇಳ್ತೀವಲ್ಲ, ಅದು ನಿಮ್ಮನ್ನು ಮಿರಾಕಲನ್ನು ಪ್ರೊಡ್ಯೂಸ್ ಮಾಡ್ತದೆ, ಅದ್ಭುತಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಯಾವಾಗ ನೀವು ಯೇಸು ಸ್ವಾಮಿ ಮಾಡಿದ ಮಾದರಿಯಾಗಿಯೇ ನಾವು ಮಾಡ್ತೇವಲ್ಲ, ಅದು ಯಾವಾಗಲೂ ಕೂಡ ಅದು ಮಿರಾಕಲನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಪ್ರಾರ್ಥನೆ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದುಕೊಂಡು ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಇನ್ನೂ ಮೊಬ್ಬಿರುವಾಗ ಆತನು ಪ್ರಾರ್ಥನೆ ಮಾಡಲಿಕ್ಕೆ ಹೋದನು. ಪ್ರಾರ್ಥನೆ ಯಾರಿಗೋಸ್ಕರ ಮಾಡಿದ್ನು? ಆತನು ಎಲ್ಲ ಜನರಿಗೋಸ್ಕರ ಮಾಡಿದ್ನು. ಆ ದಿನದಲ್ಲಿ ಯಾರಿಗೆಲ್ಲ ಭೇಟಿಯಾಗ್ತದೆ ಯೇಸು ಸ್ವಾಮಿ ಗೊತ್ತಿತ್ತು, ಅವರೆಲ್ಲರಿಗೋಸ್ಕರ ಆತನು ಪ್ರಾರ್ಥನೆ ಮಾಡಿದ್ನು. ಹಲ್ಲೆಲೂಯಾ. ಸೊ ಪ್ರೇಯರ್ ನಾವು ಮಾಡಬೇಕು. ನಾವು ಬೇರೆ ವಿಚಾರ ನಮಗೋಸ್ಕರ ನಾವು ಸ್ತೋತ್ರವನ್ನು ಹೇಳಬೇಕು. ಸ್ವಾಮಿ, ನೀನು ನನ್ನ ಜೀವನದಲ್ಲಿ ಇದನ್ನು ಮಾಡುತ್ತಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ. ಅದು ಹೃದಯಾಂತರಾಳದಿಂದ ನೀವು ಹೇಳುವಾಗ ಅಲ್ಲಿ ಅದ್ಭುತಗಳು ಪ್ರೊಡ್ಯೂಸ್ ಆಗಿಬಿಡ್ತದೆ ಪ್ರಿಯರೇ. ಇನ್ನು 2ನೇ ಮಿರಾಕಲ್ ಯೇಸು ಸ್ವಾಮಿ ಮಾಡ್ತಾರೆ. ಅದೇ ಮಾರ್ಕನ ಸುವಾರ್ತೆ, ಇದು 6ನೇ ಅಧ್ಯಾಯ ಅಲ್ವಾ ನಾನು ಹೇಳಿದ್ದು? 8ನೇ ಅಧ್ಯಾಯಕ್ಕೆ ಬನ್ನಿ. 8ನೇ ಅಧ್ಯಾಯ 5ನೇ ವಚನ. ಸೆಕೆಂಡ್ ಮಿರಾಕಲ್. ಆತನು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು 7 ಅವೆ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರ ಕೈಗೆ ಕೊಟ್ಟನು. ಅವರು ಗುಂಪಿನವರಿಗೆ ಹಂಚಿಕೊಟ್ಟರು. ಇದಲ್ಲದೆ ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಅವುಗಳನ್ನು ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇವುಗಳನ್ನು ಹಂಚಿಕೊಡಿರಿ ಅಂದನು. ಏನು ಮಾಡಿದರು? ಸ್ತೋತ್ರ ಮಾಡಿದರು. ಹಾಗಾದರೆ ಪ್ರಿಯರೇ, ಸ್ತೋತ್ರಕ್ಕೆ ಎಷ್ಟು ಪವರ್ ಇದೆ ಅಲ್ಲ. ನೀವು ಯಾವಾಗ ಹೃದಯಾಂತರಾಳದಲ್ಲಿ ನಿಮಗೆ ಬೇಕಾಗಿರುವಂಥದ್ದನ್ನು, ಸ್ವಾಮಿ ನಿನಗೆ ಸ್ತೋತ್ರ, ನೀನು ನನಗಿದನ್ನು ಕೊಡುತ್ತಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಎಂಬುದಾಗಿ ಯಾವಾಗ ನೀವು ಹೇಳುತ್ತೀರಲ್ಲ, ಆ ಎಲ್ಲ ಸಮಯದಲ್ಲಿಯೂ ಕೂಡ ಅದ್ಭುತ ನಡೆಯುತ್ತದೆ. ಇದು ದೇವರ ವಾಕ್ಯ, ಇದು ಮಾರ್ಪಟ್ಟಿಲ್ಲ, ನಿನ್ನ ಹಿದ್ದಾಗಿ ಇವತ್ತು ನಿರಂತರ ಇರುವಂಥದ್ದಾಗಿದೆ. ಯಾವಾಗ ನೀವು ಈ ರೀತಿಯಾಗಿ ನಿಮ್ಮ ಪ್ರಾರ್ಥನೆಯ ಶೈಲಿಗಳನ್ನು ನೀವು ಬದಲಾಯಿಸ್ತೀರೋ, ನಿಮ್ಮ ಮನಸ್ಸುಗಳನ್ನು ಬದಲಾಯಿಸ್ತೀರೋ, ನಿಮ್ಮ ಯೋಚನೆಗಳನ್ನು ಬದಲಾಯಿಸ್ತೀರೋ, ಖಂಡಿತವಾಗಲೂ ನಮ್ಮ ಜೀವನ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಇನ್ಫ್ಲುಯೆನ್ಸ್ ಅಲ್ಲ, ನಮ್ಮ ಹಣ ಅಲ್ಲ, ನಮ್ಮದು ಯಾವುದೇ ರೀತಿಯ ವಾಕ್ಚಾತುರ್ಯ ಅಲ್ಲ ಪ್ರಿಯರೇ, ನಮ್ಮ ದೇವರು ಎಲ್ಲವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಯಾವತ್ತೂ ಕೂಡ ನಮ್ಮ ಸ್ವಂತ ಬಲದ ಮೇಲೆ ನಮಗೆ ಯಾವತ್ತೂ ನಂಬಿಕೆ ಇರಬಾರ್ದು. ನಮ್ಮೊಳಗಿರುವಂತಹ ದೇವರಾತ್ಮನಲ್ಲಿ ನಾವು ಯಾವಾಗಲೂ ಕೂಡ ಆತುಕೊಂಡು ಜೀವಿಸಬೇಕು, ನಾವಲ್ಲ. ಹಲ್ಲೆಲೂಯಾ. ಮತ್ತು ಅದೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸರಿ ಬೈತಾರೆ ಶಿಷ್ಯರಿಗೆ. 8ನೇ ಅಧ್ಯಾಯ 13ನೇ ವಚನ ಓದಿರಿ. ಈಗ ಯೇಸು ಸ್ವಾಮಿ ಆಚೆ ದಡಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆಚೆ ದಡಕ್ಕೆ ಹೋಗುವಾಗ ಏನಾಯಿತು ನೋಡ್ರಿ, 8:13. ಆದರೆ ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತರು. ದೋಣಿಯಲ್ಲಿ ಅವರಿಗೆ 1 ರೊಟ್ಟಿ ಮಾತ್ರ ಇತ್ತು, ಬೇರೆ ಇರಲಿಲ್ಲ. ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು
ಹೆರೋದನ ಹುಳಿಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು ಅವರು ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಈಗ ಅವರು ಮಾತಾಡ್ತಿದ್ದಾರೆ. ಇಷ್ಟು ಎರಡು ಅದ್ಭುತ ನೋಡಿದ್ದಾರೆ. 6ನೇ ಅಧ್ಯಾಯದಲ್ಲಿಯೂ 8ನೇ ಅಧ್ಯಾಯದಲ್ಲಿಯೂ ಮಾರ್ಕನ ಬರೆದ ಸುವಾರ್ತೆ ಮತ್ತು 8ನೇ ಅಧ್ಯಾಯದಲ್ಲಿ ಮತ್ತೆ ಎಲ್ಲವನ್ನು ನೋಡಿದ ಅದ್ಭುತಗಳನ್ನು ನೋಡಿದಂಥ ಶಿಷ್ಯರು ಈಗ ಅವರವರು ಮಾತಾಡಿಕೊಳ್ತಾ ಇದ್ದಾರೆ, ರೊಟ್ಟಿ ಇಲ್ಲವಲ್ಲ ಎಂಬುದಾಗಿ. ಅನೇಕ ಆವರ್ತಿ ವಿಶ್ವಾಸಿಗಳು ಕೂಡ ಇದೇ ರೀತಿ ಎಷ್ಟೋ ಸಾರಿ ನಾವು ದೇವರ ವಾಕ್ಯವನ್ನು ಕೇಳುತ್ತೇವೆ, ದೇವರಲ್ಲಿ ನಂಬಿಕೆ ಇಡ್ತೇವೆ, ಆದರೆ ಸಿಚುವೇಶನ್ ಬರುವಾಗ ಎಲ್ಲವನ್ನು ಮರೆತು ಅದನ್ನೇ ಆ ಸಿಚುವೇಶನ್ನೇ ನೋಡಿ ನಾವು ಜೀವಿಸ್ತೇವೆ. ಇಲ್ಲಿ ಬದಲಾಗಬೇಕಿದೆ. ರಿನ್ಯೂ ಯುವರ್ ಮೈಂಡ್, ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ಕೊರತೆಯನ್ನು ನೋಡಿ ಜೀವಿಸುವರಲ್ಲ, ನೀವು ದೇವರನ್ನು ನೋಡಿ ಜೀವಿಸುವವರು. ಸ್ವಾಮಿ ಬೈತಾರೆ, ಏನು ಬೈತಾರೆ ಹೇಳ್ರಿ? ನೋಡ್ರಿ, ಈ ಮಳೆಯನ್ನು ನಿಲ್ಲಿಸ್ರಿ, ಪ್ರಾರ್ಥನೆ ಮಾಡಿರಿ. ಇದಕ್ಕೆ ಪ್ರಾರ್ಥನೆ ಮಾಡಬೇಕು. ಈಗ ಹೇಳ್ರಿ, ದೇವರೇ ನೀನು ಮಳೆಯನ್ನು, ಈ ಸೌಂಡನ್ನು ನಿಲ್ಲಿಸಕ್ಕೆ ಸ್ತೋತ್ರ. ಯಾವಾಗ ನೀವು ನಂಬಿಕೆಯಲ್ಲಿ ನಾವು ಮಾಡ್ತೇವಲ್ಲ, ದೇವ್ರು ನೋಡಿ ಕೇಳ್ತದ ಸರಿಯಾಗಿ ಎಂಡ್ ತನಕ. ಕೆವಿನ್ ಬ್ರದರ್ ಇದ್ದಾರೆ ಅಲ್ಲಿ, ಕೇಳ್ತದಲ್ಲ? ಓಕೆ, ಕೇಳಿದ್ರೆ ಸಾಕು. ಓಕೆ, ಆತನು ಅದನ್ನು ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದೇಕೆ? ನೀವು ಯಾಕೆ ಮಾತಾಡುತ್ತೀರಿ? ಹಲ್ಲೆಲೂಯಾ. ಈಗ ಮಾತಾಡುವುದು ಯಾಕೆ? ದೇವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ನಾವು ಈ ರೀತಿ ಮಾತನಾಡುವಂಥ. ಕೊರತೆ ಮಾತಾಡೋದು ದೇವರಿಗೆ ಇಷ್ಟವೇ ಇಲ್ಲ. ಇಷ್ಟ ಉಂಟಾ? ಅದಕ್ಕೆ ಯೇಸು ಸ್ವಾಮಿಯಲ್ಲಿ ಕೇಳ್ತಾರೆ, ನೀವು ಯಾಕೆ ಈ ರೀತಿ ಮಾತಾಡ್ತೀರಿ? ಆದರೆ ಕೊರತೆ ಉಂಟಲ್ಲಿ, ಕೊರತೆ ಉಂಟಾ ಇಲ್ವಾ? ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ರೊಟ್ಟಿ ಇಲ್ಲ, ಅದು ಸತ್ಯ. ಆದರೆ ನೀವು ಯಾಕೆ ನೈಜವನ್ನು ಮಾತಾಡ್ತೀರಿ? ನಿಮ್ಮ ಕೊರತೆಯನ್ನು ಯಾಕೆ ಮಾತಾಡಿಕೊಳ್ತಾ ಇದ್ದೀರಿ? ಮತ್ತೇನು ಹೇಳ್ತಾರೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ಗ್ರಹಿಕೆ ಇಷ್ಟು ಸಮಯ ಆಯ್ತಲ್ಲ ಯೇಸುವನ್ನು ನಂಬಿ, ಇನ್ನೂ ನಿಮಗೆ ಗ್ರಹಿಕೆ ಇಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮಗೆ ತಿಳುವಳಿಕೆ ಬರಲಿಲ್ವೋ? ಕೊರತೆಯನ್ನು ಮಾತಾಡ್ಲಿಕ್ಕೋಸ್ಕರ ನಿಮ್ಮನ್ನು ಕರೀಲಿಲ್ಲ, ನಿಮಗೆ ತಿಳುವಳಿಕೆ ಬರಲಿಲ್ಲವೋ? ಮತ್ತೆ ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಲ್ಲಾಗಿದೆಯಾ? ಇಷ್ಟೆಲ್ಲ ವಾಕ್ಯ ನಾನು ಕೇಳ್ತಾ ಇದ್ದೇನಲ್ಲ, ನಿಮ್ಮ ಮನಸ್ಸು ಕಲ್ಲಾಗಿದೆಯಾ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಣ್ಣಿದೆ, ಇಷ್ಟು ಅದ್ಭುತ ನಾನು ಮಾಡಿದ್ದೇನೆ, ನೀವು ಕಾಣ್ತಾ ಇಲ್ಲವಾ? ಕಿವಿಯಿದ್ದು ಕೇಳುವುದಿಲ್ಲವೋ? ಕೇಳ್ತಾ ಇಲ್ವಾ? ವಾಕ್ಯ ಕೇಳ್ತಿದ್ದೆ, ಒಳಗೆ ಹೋಗ್ತಾ ಇಲ್ಲ. ನಿಮಗೆ ನೆನಪಿಲ್ಲವೋ? 7 ಪ್ರಶ್ನೆ ಯೇಸು ಸ್ವಾಮಿ ಕೇಳ್ತಾರೆ ಶಿಷ್ಯರಿಗೆ, ಗದರಿಸುವ ರೀತಿಯಲ್ಲಿ 7 ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಗೊತ್ತಿಲ್ಲವೋ? ಮತ್ತೆ ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಬುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ? ಯೇಸು ಸ್ವಾಮಿ ಇಲ್ಲಿ ನೆನಪಿಸ್ತಾ ಇದ್ದಾನೆ, ನೀವು ಯಾವತ್ತೂ ಕೂಡ ಕೊರತೆಯನ್ನು ಮಾತಾಡಬೇಡ್ರಿ, ಸಮಸ್ಯೆಯನ್ನು ಮಾತಾಡಬೇಡ್ರಿ. ನಿಮ್ಮ ಸಮಸ್ಯೆ ಇತರರ ಬಗ್ಗೆ ನೀವು ದೇವರನ್ನು ನಂಬಿರಿ. ಹಲ್ಲೆಲೂಯಾ. ಹಾಗೆ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ನಮ್ಮ ಜೀವನ ನಮ್ಮನ್ನು ಯೇಸು ಸ್ವಾಮಿ ಕರೆದಿರುತ್ತಾರೆ. ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದಾದರೆ ಅದು ಯಾವುದೇ ರೀತಿಯಲ್ಲಿ ಕೂಡ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಸಮಸ್ಯೆಯಲ್ಲಿ, ಭಯದಲ್ಲಿ ಜೀವಿಸಲಿಕ್ಕಲ್ಲ. ಹಲ್ಲೆಲೂಯಾ. ಹಾಗಾದರೆ ಬಿರುಗಾಳಿ ಬರ್ತದೆ, ಆದರೆ ಬಿರುಗಾಳಿಯಲ್ಲಿ ಹೇಗೆ ನಾವು ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕಳಿಸಿಕೊಡ್ತದೆ. ಬಿರುಗಾಳಿ ಬರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ. ನಾನು ಇಷ್ಟೊತ್ತು ಮಾತಾಡಿದರೂ ಕೂಡ ನನ್ನ ಜೀವನದಲ್ಲಿ ಕೂಡ ಅನೇಕ ಬಿರುಗಾಳಿ ಬರಬಹುದು ಮುಂದಕ್ಕೆ ಕೂಡ. ಆದರೆ ಆ ಬಿರುಗಾಳಿಯನ್ನು ಹೇಗೆ ನಾನು ಓವರ್ಕಮ್ ಆಗಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ, ಸ್ಪಷ್ಟವಾಗಿ ಹೇಳ್ತದೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಮೆಡಿಟೇಟ್ ಮಾಡಬೇಡ್ರಿ, ಮೆಡಿಟೇಟ್ ಮಾಡಿರಿ ದೇವರನ್ನು. ದೇವರೇ ಥ್ಯಾಂಕ್ಸ್ ಹೇಳ್ರಿ, ಥ್ಯಾಂಕ್ ಯು ಲಾರ್ಡ್, ನೀನು ಈ ಬಂದಿರುವಂಥ ಕಷ್ಟದಿಂದ ನಾನು ಬಿಡಿಸ್ತೀಯಲ್ಲ, ಅದಕ್ಕೋಸ್ಕರನಿಗೆ ಸ್ತೋತ್ರ. ಆ ಸ್ತೋತ್ರ ನೀನು ನಿಜವಾಗಲೂ ನಂಬಿಕೊಂಡು ಮಾಡುವುದಾದರೆ ಆ ಸಮಯದಲ್ಲಿ 100% ಹೇಳಬಲ್ಲೆ, ಅಲ್ಲಿ ಮಿರಾಕಲ್ ಪ್ರೊಡ್ಯೂಸ್ ಆಗುತ್ತದೆ, ಅದ್ಭುತಗಳು ನಡೆಯುತ್ತದೆ. ದೇವರು ಮಾರ್ಪಟ್ಟಿಲ್ಲ, ನಿನ್ನ ಇದ್ದ ಹಾಗೆ ಇವತ್ತು ನಿರಂತರವೂ ಕೂಡ ಆತನು ಜೀವಿಸುವಂಥ ದೇವರಾಗಿದ್ದಾನೆ. ಆ ದೇವರು ನಮ್ಮೊಳಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವು ಕೊರತೆಯನ್ನು ಮೆಡಿಟೇಟ್ ಮಾಡಿ ಜೀವಿಸಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೀಲಿಲ್ಲ.
ಅದೇ ರೀತಿ ಸಮಸ್ಯೆಯನ್ನು ಮೆಡಿಟೇಟ್ ಮಾಡಿ ನಾವು ಜೀವಿಸಲು ನಮ್ಮನ್ನು ಕರೀಲಿಲ್ಲ. ಎಲ್ಲ ಸಮಯದಲ್ಲಿಯೂ ಕೂಡ ದೇವರೇ ನನಗೆ ಸ್ತೋತ್ರ, ಈ ಸಮಸ್ಯೆಯಲ್ಲಿ ಕೂಡ ನೀನು ನನ್ನನ್ನು ನಡೆಸ್ತೀಯಲ್ಲ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಎಂಬುದಾಗಿ ನೀವು ಒಂದು ವೇಳೆ ಈ ರೀತಿಯಾಗಿ ನೆನೆಸಿ ಅಥವಾ ಸ್ತೋತ್ರವನ್ನು ಹೇಳಿ ಜೀವಿಸೋದಾದರೆ ನೀವು ಎಲ್ಲ ಸಮಯದಲ್ಲೂ ಕೂಡ ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ. ಸ್ವಲ್ಪ ಕೆಲವು ಸಲ ಇಮ್ಮಿಡಿಯೇಟ್ ಆಗ್ಬೋದು, ಕೆಲವು ಸಲ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ರಿಸಲ್ಟ್ ಮಾತ್ರ 100%. ರಿಸಲ್ಟ್ ಮಾತ್ರ 100%. ಎಷ್ಟು ಲೇಟ್ ಆಗ್ತದಲ್ಲ, ನೀವು ಆಗ ತಿಳ್ಕೊಳ್ಬೇಕು, ಥ್ಯಾಂಕ್ ಯು ಲಾರ್ಡ್, ನೀನು ನೆಕ್ಸ್ಟ್ ನೀನು ತುಂಬ ತುಂಬ ನನ್ನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಿ. ಹಲ್ಲೆಲೂಯಾ. ಕೆಲವು ಕೋರ್ಸ್ಗಳು ನೀವು ಫಸ್ಟ್ ಇಯರ್ ಇದು ನೀವು SSLC ಆದ ಮೇಲೆ ಯಾವುದಕ್ಕೆ ಹೋಗ್ತೀರಿ? ಎರಡು ವರ್ಷ ಮಾತ್ರ ಅಲ್ವಾ PUC. ಇನ್ನೊಂದು ಕೋರ್ಸ್ಗೆ ಹೋಗೋದು MBBSಗೆ ಹೋಗಿದ್ರೆ ಎಷ್ಟು ವರ್ಷ ಬೇಕು? 4 ವರ್ಷ 5 ವರ್ಷದ್ದು ಕೋರ್ಸ್ ಇರ್ತದೆ ಅಲ್ವಾ? ಕರೆಕ್ಟ್ ಅಲ್ವಾ? ಆಗ ನಿಮಗೆ ದೊಡ್ಡ ಡಿಗ್ರಿ ಸಿಗ್ತದೆ. ಈ ಡಿಗ್ರಿಗಿಂತಲೂ ಆ ಡಿಗ್ರಿ ದೊಡ್ಡದು. ಅನೇಕ ಆವರ್ತಿ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ಕೆಲವು ಸಲ ನಮ್ಮ ರಿಸಲ್ಟ್ ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಅದರ ಅರ್ಥ ದೇವರು ನಿಮ್ಮ ಜೊತೆ ಇಲ್ಲ ಅಂತೇಳಿ ಅಲ್ಲ, ದೇವರ ಜೊತೆ ನಿಮ್ಮ ಜೊತೆ ಇದ್ದಾನೆ. ಆದರೆ ಆ ರಿಸಲ್ಟ್ ಮಾತ್ರ ಇನ್ನೂ ಉನ್ನತವಾಗಿರ್ತದೆ ಪ್ರಿಯರೇ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನನ್ನು ತಗ್ಗಿಸಿಕೊಂಡು ಹೇಳ್ತೇನೆ, ನಾನೇನು ದೊಡ್ಡ ಮನತನದಿಂದ ಬಂದವನಲ್ಲ, ನಾನೇನು ದೊಡ್ಡ ಹೆಸರುವಾಸಿಯ ಮನೆಯಿಂದ ಬಂದವನಲ್ಲ, ಐಶ್ವರ್ಯವಂತನ ಮನೆಯಿಂದ ಬಂದವನಲ್ಲ. ನಾನು ಬಡವರಲ್ಲಿ ಬಡವನ ಮನೆಯಲ್ಲಿ ಹುಟ್ಟಿದವನು. ನಾನು ಯಾವುದೇ ಮನೆ ಹೆಸರಿಲ್ಲದಂಥ ಮನೆಯಲ್ಲಿ ಹುಟ್ಟಿದವನು. ನನಗೊಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ. ಆದರೆ ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದ್ದನೋ, ನಾನು ಹೇಳ್ತೀನಿ ಪ್ರಿಯರೇ, ಹಂತ ಹಂತವಾಗಿ ನಾನು ಬೆಳೆದೆ. ಅನೇಕ ಸತ್ಯಗಳು ತಿಳಿದುಕೊಂಡೆ. ಒಂದು ಲೆವೆಲ್ ತನಕ ಮಾತ್ರ ಸತ್ಯ ನೆನೆಸ್ತೀವಲ್ಲ, ಮುಂದಕ್ಕೆ ಒಂದಿದೆ ಮಹಿಮೆಯ ಜೀವನವನ್ನು ಮಾಡುವಂಥದ್ದು. ಫಸ್ಟಿಗೆ ನಾವೇನು ಮಾಡ್ತೇವೆ? ಕುಡಿಯುವಂಥದ್ದೆಲ್ಲ ಬಿಡ್ತೇವೆ. ಇದು ಫಸ್ಟ್ ಸಣ್ಣ ಸ್ಟೇಜ್, ಇದು LKG. ಫಸ್ಟ್ ಯೇಸು ನಂಬಿದ ಕೂಡಲೇ ಏನು ಬಿಡ್ತೇವೆ? ಫಸ್ಟಿಗೆ ಬಾಹ್ಯವಾದದನ್ನು ಬಿಟ್ಟು ಬಿಡ್ತೇವೆ, ಅದು LKG. ತದನಂತರ ನೀವು ಆತ್ಮಿಕರಾಗಿ ಬೆಳೀತಾ ಬರುವಾಗ ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆ ಸತ್ಯದಲ್ಲಿರುವಂಥದ್ದೇ ಇವತ್ತು ನಾನು ಹೇಳ್ತಿರುವಂಥ ಈ ವಾಕ್ಯ ಭಾಗಗಳು. ಒಂದು ವೇಳೆ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಈ ರೀತಿಯಾಗಿ ನೀವು ಜೀವನ ಮಾಡೋದಾದರೆ ನೀವು ಕೊರತೆಯಲ್ಲಿ, ಸಮಸ್ಯೆಯಲ್ಲಿ, ಕಷ್ಟದಲ್ಲಿ ಜೀವಿಸುವುದಿಲ್ಲ. ಎಷ್ಟು ಇದನ್ನು ನಂಬುತ್ತೀರಿ? ನಂಬುತ್ತಿರ್ತಾನೆ? ಹಲ್ಲೆಲೂಯಾ. ಹಾಗೆ ನನ್ನ ಪ್ರೀತಿಯ ದೇವಜನರೇ, ದೇವರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಬರುವಂಥ ಆ ಬಿರುಗಾಳಿಯನ್ನು ಆತನು ನಿಲ್ಲಿಸಲಿಕ್ಕೆ ಅಶಕ್ತನಲ್ಲ. ಆದರೆ ನಮ್ಮನ್ನು ಆತನು ಬಿಡುತ್ತಾನೆ. ದ ಮಿರಾಕಲ್ ಮಾಡಲಿಕ್ಕೆ ಇವತ್ತು ದೇವರು ನಮ್ಮನ್ನು ಇಲ್ಲಿಟ್ಟಿದ್ದಾನೆ. ಬೇರೆ ಯಾರಲ್ಲ, ನೀವೇ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ ಪ್ರೇರೆ. ಅದಕ್ಕೆ ವಾಕ್ಯ ಹೇಳ್ತದೆ 4:40 ಮಾರ್ಕನ ಸುವಾರ್ತೆ, ತರುವಾಯ ಆತನವರನ್ನು ಯಾಕೆ ಧೈರ್ಯಗೊಡುತ್ತೀರಿ, ಇನ್ನೂ ನಿಮಗೆ ನಂಬಿಕಿಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು ಈತನು ಯಾರಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರಂತೆ. ಇವತ್ತು ಯಾರಿರ್ಬೋದು? ಎಲ್ಲದಕ್ಕಿದ್ರೆ ಶಕ್ತಿ ಇದೆಯಲ್ಲ ಪ್ರಿಯರೇ. ನಮ್ಮ ದೇವರಿಗೆ ಎಲ್ಲದಕ್ಕೂ ಶಕ್ತಿ ಇದೆ. ಈ ಶಿಷ್ಯರಿಗೆ ಅವರು ಅರ್ಥ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಆದರೆ ನಾನು ಹೇಳ್ತೇನೆ, ಶಿಷ್ಯರಿಗೆ ಈಗಿನ ಹಾಗೆ ಬೈಬಲ್ ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಡೋರು ಯಾರು ಇರಲಿಲ್ಲ. ಶಿಷ್ಯರಿಗೆ ಇಂಥ ಸಭೆಗಳಿರಲಿಲ್ಲ, ಪಾಸ್ಟರ್ ಇರಲಿಲ್ಲ, ಮತ್ತೆ ಹೇಳಿಕೊಡಲಿಕ್ಕೆ, ಸತ್ಯಗಳು ಹೇಳಿಕೊಡಲಿಕ್ಕೆ TV ಮಾಧ್ಯಮ ಇರಲಿಲ್ಲ, ಯೂಟ್ಯೂಬ್ ಚಾನಲ್ ಇರಲಿಲ್ಲ. ನಾವೆಲ್ಲರೆಷ್ಟೋ ಭಾಗ್ಯವಂತರು. ದೇವರ ಅದ್ಭುತಗಳ ಬಗ್ಗೆ, ದೇವರು ಏನನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಸರಿಯಾಗಿ ಅರಿತುಕೊಳ್ಳಲು ನಮಗೆಲ್ಲ ವ್ಯವಸ್ಥೆಗಳು ಕೂಡ ಇದೆ ಪ್ರಿಯರೇ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಹಾಗಾಗಿ ಇವರು ಹೇಳ್ತಾರೆ ಯಾರಾಗಿರಬಹುದು ಎಂಬುದಾಗಿ. ಆದರೆ ನಮಗೆ ಸ್ಪಷ್ಟತೆ ಇದೆ, ನನಗೂ ನಿಮಗೂ ನಮ್ಮ ದೇವರು ಯಾರು ಎಂಬುದಾಗಿ. ನಮ್ಮ ದೇವರು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನು
ಈ ಲೋಕವನ್ನೆಲ್ಲವನ್ನುಂಟು ಮಾಡಿದನೆಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಗೊತ್ತಿದ್ರೂ ಕೂಡ ಮತ್ತೆ ಯಾಕೆ ಕಷ್ಟ, ಸಮಸ್ಯೆ, ಕಣ್ಣೀರು? ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. ಹಲ್ಲೆಲೂಯಾ. ಪ್ರಿಯರೇ, ನಾನು ದೇವರ ಬೇರೆ ವಾಕ್ಯವನ್ನು ಇಲ್ಲಿ ಮಾತಾಡಬೇಕೆಂಬುದಾಗಿ ಬಂದೆ. ಅಲ್ಲಿ ಕೂತ್ಕೊಳ್ಳುವಾಗ ಇಡೀ ವಾಕ್ಯ ಭಾಗ ನನಗೆ ಈ ಒಂದು ವಾಕ್ಯ ಮಾತಾಡಬೇಕೆಂಬುದಾಗಿ ಪ್ರೇರಣೆ ಆಯಿತು. ಅದಕ್ಕೋಸ್ಕರ ನಾನು ಈ ವಾಕ್ಯ ಮಾತಾಡಿದೆ. ಹಾಗಾದರೆ ಇಲ್ಲಿ ಪವಿತ್ರಾತ್ಮದವರು ಏನೋ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಸ್ವಲ್ಪ ಹೊತ್ತು ದೇವರಿಗೆ ಸ್ತೋತ್ರ ಹೇಳುವ. ನಾನೊಂದು ನಿಮಗೆ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ನಂಬಿಕೆ ಇಟ್ಟು ನೀವು ಸ್ತೋತ್ರಗಳನ್ನ ಹೇಳ್ತೀರಾ. ಹೇಳುವುದಾದರೆ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಎಲ್ಲ ಬಿರುಗಾಳಿಯೂ ಕೂಡ ದೇವರು ಇವತ್ತು ತೆಗೆದುಹಾಕುವರಾಗಿದ್ದಾನೆ. ಹಲ್ಲೆಲೂಯಾ. ನೀವು ಓವರ್ಕಮ್ ಆಗುವವರಾಗಿದ್ದೀರಿ. ದಯಮಾಡಿ ಒಂದು ಕ್ಷಣ ಎಲ್ಲರೂ ಎದ್ದು ನಿಂತು ನೀವು ಸ್ತೋತ್ರಗಳನ್ನು ಹೇಳ್ರಿ, ಸ್ತೋತ್ರಗಳನ್ನು ಹೇಳ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮಗೆ ಗೊತ್ತಿದೆ ನೀವು ಯಾವ ನಿಮ್ಮ ಜೀವನದಲ್ಲಿ ಏನನ್ನು ಎದುರಿಸ್ತಾ ಇದ್ದೀರೋ ಆ ವಿಚಾರಗಳನ್ನು ಹೇಳಿಕೊಂಡು ದೇವರಿಗೆ ಸ್ತೋತ್ರ ಹೇಳಿ. ದೇವರೇ, ನೀವು ಖಂಡಿತವಾಗಲೂ ನನಗೆ ಈ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತೀಯಲ್ಲ, ನಿನಗೆ ಸ್ತೋತ್ರ. ಈ ಕಷ್ಟದಿಂದ ನಾನು ಬಿಡುಗಡೆ ಮಾಡ್ತೀಯಲ್ಲ, ನಿನಗೆ ಸ್ತೋತ್ರ. ಕಲಿಯುವಂಥ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬೊಬ್ಬರು ಕೂಡ ದೇವರನ್ನು ದೃಷ್ಟಿಸಿಕೊಂಡು ನೀವು ಹೇಳ್ರಿ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹೃದಯಾಂತರಾಳದ ಸ್ತೋತ್ರ ಹೇಳ್ರಿ. ಸ್ತೋತ್ರ ಸ್ವಾಮಿ, ನನ್ನೆಲ್ಲ ಸಮಸ್ಯೆಗಳನ್ನು ತೆಗೆದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನನಗೆ ಆರೋಗ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಕುಟುಂಬದಲ್ಲಿ ನಿನ್ನ ಉನ್ನತಿ ಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಬಿಸ್ನೆಸ್ ಅನ್ನು ಉನ್ನತಿ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ನಾನು ಸಾಕ್ಷಿಯಾಗಿ ಜೀವನ ಮಾಡಲಿಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ರೇ ಬಾಬಾ ಬಾ ಶಿಯೇ ಖರಬ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅದ್ಭುತ ಮಾಡುವವನೇ ನಿನಗೆ ಸ್ತೋತ್ರ. ಆಲೋಚನಾ ಕರ್ತನೇ ನಿನಗೆ ಸ್ತೋತ್ರ. ಕುಟುಂಬಗಳಲ್ಲಿ ಅದ್ಭುತ ಮಾಡುವವನೇ ನಿನಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಇವತ್ತು ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ನೀನು ಅದ್ಭುತ ಮಾಡುತ್ತಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಸ್ವಾಮಿ. ಯಾರು ಅನಾರೋಗ್ಯದಲ್ಲಿದ್ದಾರೋ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರಿಗೂ ನಿನ್ನ ಆರೋಗ್ಯದ ಹಸ್ತವನ್ನು ಚಾಚಿ ಅವರನ್ನು ಗುಣಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಓ ರಾಬಾಶಿಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಮಕ್ಕಳ ವಿಷಯದಲ್ಲಿ ಯಾರೆಲ್ಲ ಚಿಂತೆಯಲ್ಲಿದ್ದಾರೋ, ಓ ಹೋ ಹೋ, ಥ್ಯಾಂಕ್ ಯು ಲಾರ್ಡ್. ದೇವರೇ ಸ್ವಾಮಿಯ ಮಕ್ಕಳ ಜೀವನವನ್ನು ನೀನು ಪರಿವರ್ತನೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಮಕ್ಕಳಲ್ಲಿ ನಿನ್ನ ಆತ್ಮವನ್ನು ಇಟ್ಟು ಸ್ವಾಮಿ ನಿನಗೋಸ್ಕರ ಮಿನುಗಿಸುವಂತೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕುಟುಂಬದಲ್ಲಿ ಅಸಮಾಧಾನ ತರುವಂಥ ಸಂಗತಿಗಳನ್ನು ತೆಗೆದು ಹಾಕುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಹೇಳ್ರಿ, ಥ್ಯಾಂಕ್ ಯು ಹೇಳ್ರಿ, ಮನಬಿಚ್ಚಿ ಹೇಳ್ರಿ, ಹೇಳ್ರಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಓ ರಬಾಶಿಯೇ. ಥ್ಯಾಂಕ್ ಯು ಲಾರ್ಡ್. ನೀವು ಆಚೀಚೆ ನೋಡಬೇಡ್ರಿ, ದೇವರನ್ನು ದೃಷ್ಟಿಸ್ರಿ. Thank you, Lord. Hallelujah. ಕರ್ತನನ್ನು ದೃಷ್ಟಿಸಿರಿ, ಕರ್ತನನ್ನು ದೃಷ್ಟಿಸಿರಿ. ಇವತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ನಡೆಯುವಂತ ದಿನವಾಗಿರುತ್ತದೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. Yes, yes, Lord. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. Yes, Jesus.
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೀತಿಸುವೆ ಓ ನಿನ್ನನ್ನೇ ಯೇಸುವೆ ಎಂದೆಂದಿಗೂ ಪ್ರೀತಿಸುವೆ ನಿನ್ನನ್ನೇ ಯೇಸುವೆ ಎಂದೆಂದಿಗೂ ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ, ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ. Hallelujah. Oh Jesus. Hallelujah. Jesus. ಎಲ್ಲರೂ ಒಟ್ಟಾಗಿ ಹೇಳುವ ದೇವ ಸಮಾನನೇ ನನಗಾಗಿ ಸ್ವರ್ಗದಿ ಇಳಿದು ಬಂದಾತನೇ ನನ್ನೇಸುವೆ. ದೇವ ಸಮಾನನೇ ನನಗಾಗಿ ಸ್ವರ್ಗದಿ ಇಳಿದು ಬಂದಾತನೇ ನನ್ನೇಸುವೆ. ನನ್ನ ತಂದೆಯೇ ನನ್ನ ರಾಜನೇ, ನನ್ನ ತಂದೆಯೇ ನನ್ನ ರಾಜನೇ, ಪ್ರೀತಿಸುವೆ ನಿನ್ನನ್ನೇ ಯೇಸುವೆ ಎಂದೆಂದಿಗೂ. ಅದ್ಭುತ ಮಾಡುತ್ತಾನೆ. ಪ್ರೀತಿಸುವೆ. Yes, thank you Jesus. Oh, ಯೇಸುವೆ ಎಂದೆಂದಿಗೂ. ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ, ನೀನೇ ನನ್ನಯ, ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ. ಎಲ್ಲರೂ ಹಾಲೆಲೂಯಾ. ದಾಸನ ರೂಪವನ್ನೇ ಧರಿಸಿ ಬಂದಾತನೇ ಮಾದರಿಯಾದ
ಪ್ರೀತಿಯಾದವನೇ ನನ್ನೇಸುವೆ, ದಾಸನ ರೂಪವನೇ ಧರಿಸಿ ಬಂದಾತನೇ, ಮಾದರಿಯಾದವನೇ ನನ್ನೇಸುವೆ, ನನ್ನ ತಂದೆಯೇ ನನ್ನ ರಾಜನೇ, ನನ್ನ ತಂದೆಯೇ ನನ್ನ ರಾಜನೇ, ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ glory, 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 glory. ಪ್ರೀತಿಸುವೆ, ಎಸ್ 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 ಜೀಸಸ್, ನಿನ್ನನ್ನೇ ಯೇಸುವೇ, ಎಂದೆಂದಿಗೂ ನೀನೇ ನನ್ನ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ, ನೀನೇ ನನ್ನ ರಬಲಕತರಬೈ ರಕ್ಷಕ, ನೀನೇ ನನ್ನಯ ಜೀವದಾಯಕ. Hallelujah. Come on church, everyone. Yes. Yes, ದೇವರನ್ನು praise. ಸೃಷ್ಟಿಸಿರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮ ಜೀವನದಲ್ಲಿ ಇವತ್ತು ಬಿಡುಗಡೆ, ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಕಣ್ಣೀರಿನಿಂದ, ಎಲ್ಲ ಕೊರತೆಯಿಂದ ದೇವರು ಬಿಡುಗಡೆ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾವು ಕೇವಲ ಸ್ತೋತ್ರಗಳನ್ನು ಮಾತ್ರ ಮಾಡಲಿಕ್ಕೆ, ಬಿಡುಗಡೆ ಪಡೆದಕ್ಕಾಗಿ ಸ್ತೋತ್ರಗಳನ್ನು ಹೇಳ್ರಿ ನಂಬಿಕೆಯಿಂದ ಬಾಯ್ ತೆರೆದು ರೇಖಾರ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆತನ ದೃಷ್ಟಿಸಿರಿ, ಆತನ ದೃಷ್ಟಿಸಿರಿ. ಓ ದೇವರ ಆತ್ಮನ ಕಾರ್ಯವಿಲ್ಲಿ ಫಲವಾಗಿ ಚಲಿಸ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನೀವು ಆಚೀಚೆ ನೋಡಬೇಡ್ರಿ, ದೇವರನ್ನೇ ದೃಷ್ಟಿಸಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, Jesus. Yes, ಬಿಡುಗಡೆ, ಬಿಡುಗಡೆ. ಅವ್ರು ಹೇಳ್ರಿ ಥ್ಯಾಂಕ್ ಯು ಶಿಖರ, ಬಿಡುಗಡೆ ಭಾರ ಶಕಲ. ಓ ಥ್ಯಾಂಕ್ ಯು ಲಾರ್ಡ್, ಬಿಡುಗಡೆ, ಬಿಡುಗಡೆ. ಎಸ್ ಎಸ್ ಪೂರಪಶಿ, ಥ್ಯಾಂಕ್ ಯು. ಕುಟುಂಬದ ದೊಡ್ಡ ಬಿಡುಗಡೆ, ಯಾವುದನ್ನು ಎದುರು ನೋಡ್ತಿದ್ದೀರೋ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀವು ಆಚೀಚೆ ನೋಡ್ಬೇಡ್ರಿ, ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ಚಲಿಸ್ತಾ ಇದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಮತೆಯಿಂದ ಸೆಳೆದಿ ನನ್ನೇಸುವೆ, ಶಾಶ್ವತ ಪ್ರೇಮದಿ ಥ್ಯಾಂಕ್ ಯು ಲಾರ್ಡ್. ನನ್ನನ್ನು ಪ್ರೀತಿಸಿ, ಮಮತೆಯಿಂದ ಸೆಳೆದಿ ನನ್ನೇಸುವೆ, ನನ್ನ ತಂದೆಯೇ Thank you, Jesus. Thank you, Holy Spirit. ನನ್ನ ತಂದೆಯೇ ನನ್ನ ರಾಜನೇ, ಪ್ರೀತಿಸುವೆ ನಿನ್ನನ್ನೇ ಯೇಸುವೆ, ಎಂದೆಂದಿಗೂ ಪ್ರೀತಿಸುವೆ. ಗ್ಲೋರಿ 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 ಯೇಸುವೆ, ಎಂದೆಂದಿಗೂ ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ, ನೀನೇ ನನ್ನ
ಆತ್ಮವೇ. Thank you Lord. ನೀನೇ ನನ್ನಯ ಜೀವಾಧಾರ. Hallelujah. Hallelujah. Thank you, Jesus. Hallelujah. Hallelujah. ಇನ್ನೊಂದು ಸಭೆ ಒಟ್ಟಾಗಿ Hallelujah. Glory Shabbat. Thank you, Jesus. Thank you, Jesus. Thank you Lord. Thank you, Lord. ಒಂದನೇ ದೃಷ್ಟಿಸಲಿ, ದೇವರ ದೃಷ್ಟಿಸಲಿ, ಪವಿತ್ರಾತ್ಮ ಕಾರ್ಯವನ್ನು. Thank you, Lord. Thank you, Jesus. Hallelujah. Shabla alereba etin atrima ateko. Praise. Lembra mama. Thank you, Lord. Thank you Lord. Reba laba laba. Shakala kata laba laba laba. Thank you, Lord. Shakala kata laba Thank you, laba. Jesus. Thank you, Jesus. Thara laba shakala kata laba tere reba. Lekha tere be. Thank you Jesus. Sakala laba. Thank you Lord. Thank you Lord. Thank you Jesus. Thank you Jesus. Thank you Lord. Thank you Lord. Thank you Jesus. ಕರ್ತನೆ ಲೈವ್ನಲ್ಲಿ ಮತ್ತು ಈಗಿರುವಂಥ ಮತ್ತೆ ಬರುವಂಥ ಎಲ್ಲರನ್ನು ಆಶೀರ್ವದಿಸು. In the mighty name of Jesus, Lord, ನಿನ್ನ ವಾಕ್ಯದ ಮೂಲಕ ನಮ್ಮ ಕೂಡ ನೀನು ಮಾತಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಮಹಿಮೆಯ ಕಾರ್ಯಗಳು ನಡೆಯಲಿ. ಸ್ತುತಿ, ಆರಾಧನೆ, ಪ್ರಾರ್ಥನೆ, ವಾಕ್ಯ ಧ್ಯಾನವನ್ನು ಯಾರು ವೀಕ್ಷಿಸ್ತಾರೋ ಅವರ ಜೀವಿತದಲ್ಲಿ ನಿನ್ನ ಮಹಿಮೆ ಕಾಣಲಿ. ಬ್ಲೆಸ್ ಆಗಲಿ ಯೇಸು ನಾಮದಲ್ಲಿ. ಪ್ರಿಯರೇ, ವೀಕ್ಷಿಸುವುದು ಮಾತ್ರವಲ್ಲದೆ ಇದನ್ನು ಶೇರ್ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಲಾರ್ಡ್.